ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜ್ಯ ಸರ್ಕಾರ ಮತ್ತೆ ಹಾಲಿನ ದರವನ್ನ ಏರಿಕೆ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದೆ. ಅದರ ಸುಳಿವನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು ಏನು, ಈ ಬಾರಿ ದರ ಹೆಚ್ಚಳ ಆಗತ್ತಲ್ಲ ಅದು ನೇರವಾಗಿ ರೈತರಿಗೆ ಹೋಗಬೇಕು, ಹೈನುಗಾರರಿಗೆ ಹೋಗಬೇಕು ಅಂತೇಳಿ. ನಿಜವಾಗ್ಲೂ ಕೂಡ ಅವರಿಗೆ ಅದು ಹಣ ಸೇರುತ್ತಾ? ಹಾಗಾದ್ರೆ ಒಂದು ವೇಳೆ ದರ ಹೆಚ್ಚಳ ಆದರೆ ಯಾರಿಗೆ ಲಾಭ ಆಗತ್ತೆ? ಜೊತೆಗೆ ಈ ಹಿಂದೆ ಜೂನ್ ತಿಂಗಳಲ್ಲಿ ದರ ಏರಿಕೆ ಮಾಡಿದ್ರಲ್ಲ 2 ರೂಪಾಯಿ, ಅದರಲ್ಲಿ ಬೇರೆ ರೀತಿಯಾದ ಹೇಳಿಕೆಯನ್ನು ಕೊಟ್ಟು ಅದು ಏನೇನೋ ಆಯಿತು. ಯಾವುದೇ ಕಾರಣಕ್ಕೂ ಗ್ರಾಹಕರಿಗೆ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ರು. ಅದರ ಎಫೆಕ್ಟ್ ಏನಾಯಿತು? ಗ್ರಾಹಕರಿಗೆ ಸಮಸ್ಯೆ ಆಯಿತು. ಇವತ್ತು ಟೀ ಕುಡಿಬೇಕು ಅಂತಂದರೆ 12 ರೂಪಾಯಿ ಕೊಡಬೇಕು, ಆದರೆ ಯಾವುದೇ ಕಾರಣಕ್ಕೂ 2 ರೂಪಾಯಿ ಹೆಚ್ಚಳ ಆಗಲ್ಲ ಅಂತ ಹೇಳಿದರು. ಬಟ್ ಇದು ಗೊತ್ತಿದ್ರೂ ಕೂಡ ಸರ್ಕಾರ ಸುಮ್ಮನೆ ಇದೆ. ಇದರ ಜೊತೆಗೆ ಈಗ ಮತ್ತೆ 3 ರಿಂದ 5 ರೂಪಾಯಿ ಹೆಚ್ಚಳವನ್ನು ಮಾಡೋದಕ್ಕೆ ಹೋಗ್ತಿರುವಂಥ ಹಿನ್ನೆಲೆಯಲ್ಲಿ ಇದರ ಹಿಂದೆ ಇರುವಂಥ ಉದ್ದೇಶ ಏನು? ನಿಜವಾಗಲೂ ಕೂಡ ಈ ದರ ಅಂದರೆ ಈ 3 ಅಥವಾ 5 ರೂಪಾಯಿ ಏನು ಹೆಚ್ಚಳ ಆಗುತ್ತಲ್ಲ ರೈತರಿಗೆ ಸೇರುತ್ತಾ? ಎಲ್ಲದರ ಬಗ್ಗೆ ಮಾತನಾಡ್ತೀವಿ. ಇದೇ ಇವತ್ತಿನ ವಿಶೇಷ. ಹಾಲು ದರ ಹೆಚ್ಚಳ, ಯಾರಿಗೆ ಇದರ ಲಾಭ? ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಚರ್ಚೆ ಆಗ್ತಾ ಇರುವಂಥದ್ದು ಮತ್ತೆ ರಾಜ್ಯ ಸರ್ಕಾರ ಹಾಲಿನ ದರವನ್ನ ಏರಿಕೆ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಯಾಕೆ ಅಂತ. ರಾಜ್ಯದಲ್ಲಿ ಈಗ ಮತ್ತೆ ಹಾಗಾದ್ರೆ ಹಾಲಿನ ದರ ಏರಿಕೆ ಆಗತ್ತಾ? ಬೆಲೆ ಹೆಚ್ಚಳ ಆದ್ರೆ ಅದರ ಲಾಭ ಯಾರ ಪಾಲಾಗತ್ತೆ ಅನ್ನುವಂಥ ಪ್ರಶ್ನೆ. ಈಗ ಸಂಪೂರ್ಣ ದರ ಈಗ ರೈತರಿಗೆ ಅಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈಗ ಏನು ಹೆಚ್ಚಳ ಆಗತ್ತಲ್ಲ ಅದೆಲ್ಲವೂ ಕೂಡ ನೇರವಾಗಿ ರೈತರಿಗೆ ಹೋಗಬೇಕು ಅಂತೇಳಿ. ಹೈನುಗಾರರ ಹಿತದೃಷ್ಟಿಯಿಂದ ಮತ್ತೊಮ್ಮೆ ದರ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಹೇಳಿಕೆ. ಶೀಘ್ರದಲ್ಲೇ ಸಭೆ ಕರೆದು ಅದರ ಬಗ್ಗೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಹಿಂದೆ ಸಚಿವರು ಕೂಡ ಮನವಿಯನ್ನು ಮಾಡಿದರು. ರೈತರ ದೃಷ್ಟಿಯಿಂದ ದರವನ್ನು ಹೆಚ್ಚಳ ಮಾಡಬೇಕು, ಅದರ ಅನಿವಾರ್ಯತೆ ಇದೆ ಅಂತೇಳಿ. ಸೊ ಅದೇ ರೀತಿಯಾಗಿ ಮೊನ್ನೆ ನಡೆದಿರುವಂಥ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಇದರ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ನಿಜವಾಗಲೂ ಕೂಡ ಈ ದರ ರೈತರಿಗೆ ಹೋಗುತ್ತಾ? ಎಷ್ಟು ಲಾಭ ಆಗುತ್ತೆ? ಯಾರಿಗೆ ಲಾಭ ಆಗುತ್ತೆ? ಜೊತೆಗೆ ಇದರ ಹಿಂದೆ ಇರುವಂಥ ಉದ್ದೇಶ ಏನು? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಯುವ ರೈತರಾಗಿರುವಂಥ ಧನುಷ್ಯ ಪೂಜಾರ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹಾಗೆಯೇ ಯುವ ರೈತರಾಗಿರುವಂಥ ಅಂಬರೀಷ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ನಾನು ನೇರವಾಗಿ ಧನುಷ್ ಹತ್ರನೇ ಹೋಗ್ತೀನಿ. ಸರ್ಕಾರದ ನಿರ್ಧಾರ ಈಗ ಅಂದರೆ ಈ 3-4 ತಿಂಗಳ ಹಿಂದೆ 2 ರೂಪಾಯಿ ಹೆಚ್ಚಳ ಮಾಡಿತ್ತು. ಈಗ ಮತ್ತೊಮ್ಮೆ ಒಂದು 3 ರಿಂದ 5 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ರಾಜ್ಯ ಸರ್ಕಾರ ಕಳೆದ ಬಾರಿ ಏನು 50 ml ಜಾಸ್ತಿ ಕೊಡ್ತೀವಿ, 2 ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತು. ಆದರೆ ಆ ಹಣ ನೇರವಾಗಿ ರೈತರಿಗೆ ಹೋಯ್ತಾ ಅನ್ನೋದು ಮೊದಲನೇ ಪ್ರಶ್ನೆ. ಹಿಂದೆ ತಾನು ತೆಗೆದುಕೊಂಡಂಥ ನಿರ್ಧಾರ ಪರಿಪೂರ್ಣವಾಗಿ ಜಾರಿ ಆದ ನಂತರ ಸರ್ಕಾರ ಮುಂದಿನ ಹೆಜ್ಜೆ ಇಡಬೇಕಾಗತ್ತೆ. ಈಗ 5 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಹಾಲಿಗೆ. ಅದರ ನೇರ ಹೊಣೆ ರಾಜ್ಯ ಸರ್ಕಾರದ. ಅದ್ರ ಯಾರ ಮೇಲೆ ಭಾರ ಆಗುತ್ತೆ? ತಗೊಳ್ತಕ್ಕಂಥ ಗ್ರಾಹಕರ ಮೇಲೆ ಭಾರ ಆಗುತ್ತೆ. ಆ ಹಣವನ್ನು ನೇರವಾಗಿ ರೈತರಿಗೆ ತಲುಪಿಸ್ತೀವಿ ಅಂತ ಹೇಳ್ತಾರೆ. ರೈತರಿಗೆ ಹಣ ತಲುಪಿಸಬೇಕಾದ್ರೆ ನೀವು ರೈತರಿಗೆ ಕೊಡ್ತಿರ್ತಕ್ಕಂಥ ಹಣ ಏನು 35 ರೂಪಾಯಿ ಇದೆ, ಅದನ್ನು 40 ರೂಪಾಯಿಗೆ ಹೆಚ್ಚಳ ಮಾಡಬೇಕಾಗತ್ತೆ. ಸರ್ಕಾರದಿಂದ ಸಿಗ್ತಕ್ಕಂಥ ಸಬ್ಸಿಡಿ ಕೂಡ ರೈಸ್ ಮಾಡಬೇಕಾಗತ್ತೆ. ಸಿಗ್ತಿದೆಯಾ? ಆಲ್ಮೋಸ್ಟ್ ನಾನು ತಿಳ್ಕೊಂಡಿರೋ ಪ್ರಕಾರ ಸಬ್ಸಿಡಿ ಹಣ ಆ ತಿಂಗಳಿಗೆ ಯಾವ ರೈತರಿಗೂ ಕೂಡ ಜಮೆ ಆಗಲ್ಲ. ಸರ್ಕಾರ ತಾನು ಮಾಡಬೇಕಾಗಿದ್ದ ಪ್ರಥಮ ಕೆಲಸವನ್ನು ಬಿಟ್ಟು ಈಗ ರೈತರಿಗೆ ನೇರವಾಗಿ ಹಣ ಕೊಡ್ತೀನಿ ಅಂತ ಹೇಳಿ ಅವ್ರು ಇರ್ಬೋದು, ರೈತರಿಗೆ ಹಣ ತಲುಪೋದು. ಆದರೆ ಸರ್ಕಾರದ ಈ ನೀತಿ ನಿರೂಪಣೆಗಳು ಹೆಂಗಾಗ್ತಾ ಇದೆ ಅಂದರೆ, ಘೋಷಣೆ ಮಾಡಿಬಿಡೋದು, ಅದನ್ನು ಜಾರಿಗೆ ತಂದುಬಿಡೋದು. ಆದರೆ ಅದು ಯಾರಿಗೆ ಫೈನಲ್ ಆಗಿ ರೀಚ್ ಆಗಬೇಕಲ್ಲ ಅದ್ರ ಪ್ರತಿಫಲ ಅವರಿಗೆ ರೀಚ್ ಆಗದೆ ಇರೋ ಥರ ನೋಡ್ಕೊಳ್ಳೋದು. ಎಲ್ಲ ಯೋಜನೆಗಳಲ್ಲೂ ಹಂಗೆ. ಬಹುಶಃ ಇದನ್ನಾದರೂ ಕೂಡ ಈ ಕಡೆ ತಗೊಳ್ಳೋರಿಗೂ ಕೂಡ ಜಾಸ್ತಿ ಆಗ್ಬೋದು. ಯಾಕೆಂದರೆ 5 ರೂಪಾಯಿ ಹಾಲಿನ ದರ ರೈಸ್ ಆಯಿತು ಅಂದರೆ ನಂದಿನಿ ಬ್ರ್ಯಾಂಡಿಂದ ಬೇರೆ ಬ್ರ್ಯಾಂಡಿಗೆ ಶಿಫ್ಟ್ ಆಗತಕ್ಕಂಥ ಗ್ರಾಹಕ ಕೂಡ ಸಾಧ್ಯತೆ ಇರುತ್ತೆ. ಅದರ ನೇರ ಪರಿಣಾಮ ರೈತರಿಗೆ ಬೀಳುತ್ತೆ. ನಂದಿನಿ ತಗೊಳ್ಳಿಲ್ಲ ಅಂದರೆ KMF ಇಂದ ನಂದಿನಿ ಹಾಲು ಸೇಲ್ ಆಗಲ್ಲ. ಸೇಲ್ ಆಗಲಿಲ್ಲ ಅಂದರೆ ಅವ್ರು ರೈತರಿಂದ ಪ್ರೊಕ್ಯೂರ್ಮೆಂಟ್ ಕಮ್ಮಿ ಮಾಡ್ತಾರೆ. ನೀವು ಹೇಳ್ತಾ ಇರೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನ ವೈಜ್ಞಾನಿಕವಾಗಿ ಮಾಡಬೇಕಿತ್ತು ಅನ್ನೋದೇ ಇನ್ನೂ ನೋಡಬೇಕು. ಅದರಿಂದ ರೈತರಿಗೆ ಲಾಭ ಆದರೆ ಒಳ್ಳೆಯದು, ಗ್ರಾಹಕರಿಗೆ ಜಾಸ್ತಿ ಹೊರೆಯಾಗದಂಗೆ ಮಾಡಬೇಕು ಅನ್ನೋದು ನನ್ನ ಪ್ರತಿಪಾದನೆ. ಅಂಬರೀಷ್ ಅವರು, ಈಗ ನೀವು ರೈತರಾದರೂ ಕೂಡ ಈ ಪ್ರಶ್ನೆಯನ್ನು ನಾನು ಕೇಳ್ತೀನಿ. ಕಳೆದ ಬಾರಿ ಏನು ಹೆಚ್ಚುವರಿಯಾಗಿ 50 ml ಕೊಡ್ತೀವಿ,
ಅದು ಗ್ರಾಹಕರಿಗೇನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು, ಆದರೆ ಸಮಸ್ಯೆ ಆಗ್ತಾ ಇರೋದು ಗ್ರಾಹಕರಿಗೆ. ಹೌದು, ಖಂಡಿತ ಸರ್. ಈಗ ನಂದು ನಂದಿನಿ ಫ್ರಾಂಚೈಸಿ ನಂದು ಇದೆ, ನನ್ನ ಹೆಸರಲ್ಲಿ ಒಂದು ಘಾಟಿ ಸುಬ್ರಹ್ಮಣ್ಯ ಹತ್ರ. ನಾನು ಕೂಡ ನನ್ನ ಒಂದು 5 ಹಸು ಇದೆ ನನ್ನ ಹತ್ರ ಅಟ್ ಪ್ರೆಸೆಂಟು. ಈಗ ಎರಡೂ ನಾನು ಅನುಭವದಲ್ಲಿದ್ದೀನಿ, ನಮ್ಗೆ ಗೊತ್ತಾಗಿದೆ ಹೆಂಗೆ ಏತ್ತಾ ಅಂತೇಳಿ ವಿಚಾರ. ಸೊ ₹2 ಹೆಚ್ಚಿಗೆ ಮಾಡಿದ್ರು ಜೂನ್ ತಿಂಗಳಲ್ಲಿ ಅಂತ ಹೇಳಿದ್ರು. ಅದೆಲ್ಲ ಇಡೀ ರಾಜ್ಯ ಗೊತ್ತಾಯಿತು. ಅದರಿಂದ ಏನೇನು ಎಫೆಕ್ಟ್ ಆಯಿತು ಅಂತೆಲ್ಲ ಇಡೀ ರಾಜ್ಯಕ್ಕೆ ಗೊತ್ತು, ಆರ್ಥಿಕವಾಗಿ ಯಾವ ಥರ ಆಯಿತು ಅಂತೇಳಿ. ಇವತ್ತು ಇವ್ರು ಹೇಳ್ತಾ ಇದ್ದಾರೆ ಮತ್ತೆ ₹5 ಏನೋ ಜಾಸ್ತಿ ಮಾಡ್ತಾರೆ ಅಂತೇಳಿ ಸುದ್ದಿಗಳಲ್ಲಿ ಈಗ ಬಿತ್ತಿಸ್ತಾ ಇದ್ದೀರಿ ಎಲ್ಲರೂ. ಇದರಿಂದ ಮೂಲ ಹಳ್ಳಿ ರೈತರಿಗೆ ಸಿಗ್ತಾ ಇಲ್ಲ. ಇದು ಸಮಸ್ಯೆ. ಇವ್ರು ಹೇಳ್ತಾ ಇದ್ದಾರೆ ಎಲ್ಲರೂ ಎಲ್ಲ ರಾಜಕಾರಣಿಗಳು ಬರ್ತಕ್ಕಂಥ ರಾಜಕಾರಣಿಗಳು ಹೇಳೋದೇನೋ ರೈತ ದೇಶದ ಬೆನ್ನೆಲುಬು ಅಂತ ಬಡ್ಕೊಂತಾನೆ ಇರ್ತಾರೆ. ಆದರೆ ಮೂಲ ಹಳ್ಳಿ ರೈತನ ಸಮಸ್ಯೆಗಳನ್ನ ಆಲಿಸಿ ಅದ್ರ ಬಗ್ಗೆ ಯಾರನ್ನ ಒಂದು ಟೀಮ್ ರೆಡಿ ಮಾಡಿ ಆರ್ಥಿಕವಾಗಿ ಅವ್ರನ್ನ ಆಳಕ್ಕೋಗಿ ಏನು ಸಮಸ್ಯೆ ಇದೆ ರೈತನಿಗೆ ಅಂತೇಳಿ ಒಬ್ಬರು ಯಾರೇ ರಾಜಕಾರಣಿ ಇದುವರೆಗೂ ಅದ್ರ ಬಗ್ಗೆ ಹೇಳಿಕೆಗಳು ಕೊಟ್ಟಿಲ್ಲ. ಸೊ ಎಲ್ಲರೂ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಇವತ್ತು ಒಂದು ಲೀಟ್ರಿಗೆ ಎಷ್ಟು ವೆಚ್ಚ ಆಗುತ್ತೋ ಗೊತ್ತಾ ಒಬ್ಬ ರೈತನಿಗೆ? ಸೊ ಒಂದು ಹಸು ಕಟ್ಟಬೇಕಾದ್ರೆ ಎಷ್ಟು ವೆಚ್ಚ ಆಗುತ್ತೆ ಗೊತ್ತಾ? ಒಂದು ಹಿಂಡಿ ಬೂಸ ಒಂದು ಮೂಟೆಗೆ 1200 1300 ಇದೆ. ಅದರಲ್ಲೂ ಡಿಫ್ರೆಂಟ್ ಆಗಿ ಕ್ವಾಲಿಟೀಸ್ ಇರ್ತದೆ. ಅದಕ್ಕೆ ಮಾತ್ರ MRP ಇದೆ. ಸೊ ರೈತ ಏನು ಮಾಡ್ತಾನೆ, ಇವತ್ತು ರೈತನಿಗೆ ಬರ್ತಾ ಇರೋದು 1 ಲೀಟ್ರಿಗೆ ₹32 ಬರ್ತಾ ಇದೆ. ಈಗ 1 ಲೀಟ್ರಿಗೆ ಇವ್ರು ತಗೊತಾ ಇರೋದು ಎಷ್ಟು ಅಮೌಂಟು? ಸೊ ₹52 ಏನೋ ಇದೆ. ಸೊ ಈ ದೃಷ್ಟಿಯಿಂದ ಹೇಳ್ತಾರೆ ₹52 ₹32 ₹20 ವೆಚ್ಚ ಆಗುತ್ತಾ? ಇವ್ರು ಸಾಗಾಣಿಕೆ ವೆಚ್ಚ, ಪ್ರೊಡಕ್ಷನ್ ವೆಚ್ಚ, ಇದೆಲ್ಲ ಮಾರ್ಕೆಟಿಂಗ್ ವೆಚ್ಚ ಇಷ್ಟೊಂದು ಆಗುತ್ತಾ? ಯಾರು ಹಾಳಾಗ್ತಾ ಇರೋದು ಅಲ್ಲಿ? ಮೂಲ ಹಳ್ಳಿ ರೈತರು ಹಾಳಾಗ್ತಾ ಇದ್ದಾರೆ. ಅರ್ಥ ಆಯ್ತಾ ಸರ್? ಈ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ಹಳ್ಳಿ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡ್ರಿ ಮೊದಲಾಗಿ. ಸೊ ಒಂದು ಮೇವು ಸರ್ 3 ತಿಂಗಳು ಬೇಕು, ಒಂದು ಮೇವು ಕಟಾವು ಒಂದು ಲೆಕ್ಕಕ್ಕೆ ಬರಬೇಕಾದ್ರೆ ಆ 3 ತಿಂಗಳು ಎಷ್ಟು ವೇಸ್ಟ್ ಆಗಿರುತ್ತೆ ಟೈಮು, ನೀರು ಎಷ್ಟಾಗಿರುತ್ತೆ. ಒಬ್ಬ ರೈತ ಅದಕ್ಕೆ ಅಂತ ಒಬ್ಬ ಕೂಲಿ ಇರಬೇಕು. ಒಬ್ಬ ಕೂಲಿ ಆಚೆಗೆ ಹೋದರೆ ಏನೋ ₹500 ಕೊಡ್ತಾರೆ ಪರ್ ಡೇ. ಸೊ ಅಲ್ಲಿ ಒಂದು ಹಸು ಕಟ್ಟರೆ ಅಮ್ಮಂದ್ರೆ ಒಂದು 5 ರಿಂದ 6 ಲೀಟ್ರ್ ಕೊಡ್ಬೋದು. ಅದು ಚೆನ್ನಾಗಿರೋ ಹಸು ಅಂದರೆ HF ಹಸು ಅಂದರೆ ಒಂದು 10 ರಿಂದ 15 ಲೀಟ್ರ್ ಕೊಡ್ಬೋದು. ಅದು ಹಳ್ಳಿಕಾರ ಹಸು ಅಂತಂದರೆ ನಾಟಿ ಹಸು ಅಂತ ಹೇಳ್ತೀವಿ ನಮ್ಮ ಪದೆಯಲ್ಲಿ, ಅದಂದರೆ 1.5 ಲೀಟ್ರ್ ಕೊಡುತ್ತೆ. ಸೊ ಆ ಒಂದು ಮನೆಯಲ್ಲಿ ಏನಿಲ್ಲ ಅಂದರೂ ನಾಟಿ ಹಸುಗಳು ಒಂದು ಜೊತೆ ಇಟ್ಕೊಂಡಿರ್ತಾರೆ, ಅಂದರೆ ಒಂದು 3 ಲೀಟ್ರ್ ಬರುತ್ತೆ. ಆ 3 ಲೀಟ್ರ್ ಏನಾಗುತ್ತೆ ಅಂದ್ರೆ ಕ್ವಾಲಿಟಿ ಇರುತ್ತೆ. ಈ HFಗಿಂತ ಹಳ್ಳಿಕಾರ ಹಸುಗಳ ಹಾಲು ಕ್ವಾಲಿಟಿ ಇರುತ್ತೆ, ಗುಡ್. ಅದಕ್ಕೂ ಸೇಮ್ ಬೆಲೆ ಆಗ್ತಾ ಇದ್ದಾರೆ ಇಲ್ಲ. ಸೊ ಹಳ್ಳಿಕಾರು ನಶಿಸೋಗ್ತಾ ಇದೆ. ಯಾಕಂದರೆ ಒಂದು 3 ಲೀಟ್ರ್ ಕೊಡ್ತದೆ ಅಷ್ಟೇ 2 ಹಸುವಿಂದ. ಅದರಲ್ಲಿ ಒಂದು ಅರ್ಧ ಲೀಟ್ರ್ ಮನೆಗೆ ಇಟ್ಕೊಂತಾರೆ, ಮಿಕ್ಕಿದ್ದು ಹಾಕ್ತಾರೆ. ಸೊ ಈ ಹಾಲಿಗೆ ಅದನ್ನು ಮಿಕ್ಸ್ ಮಾಡಿ ಏನು ಮಾಡ್ತಾರೆ, ಸೇಮ್ ರೇಟ್ ಹಾಕ್ಕೊಡ್ತಾರೆ. ಸೊ ಇದರಿಂದ ಏನಾಗ್ತಾ ಇದೆ, ಅಲ್ಲೂ ಹಳ್ಳಿ ರೈತನಿಗೆ ಮೋಸ ಆಗ್ತಾ ಇದೆ. ಇದ್ರ ಬಗ್ಗೆನೂ ಸರ್ಕಾರ ಆಲೋಚನೆ ಮಾಡಬೇಕಲ್ವಾ? ಯಾಕೆ ಇದುವರೆಗೂ ಯಾರೇ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಇಡೀ ರಾಜ್ಯದಲ್ಲಿ HFSಗಿಂತ ಹಳ್ಳಿಯಾಕಾರ ಹಸುಗಳು ಹೆಚ್ಚಿಗೆ ಇದೆ ನಮ್ಮ ರಾಜ್ಯದಲ್ಲಿ. ಸೊ ಆ ಒಂದು ಡೇರಿಗಳಲ್ಲಿ ಏನು ಮಾಡಬೇಕು, ವಿಂಗಡಣೆ ಮಾಡಬೇಕು. ಆ ಹಾಲು ವಿಂಗಡಣೆ ಮಾಡಿ ಅದಕ್ಕೆ ಒಂದು ಒಳ್ಳೆ ಬೆಲೆ ಕೊಟ್ಟರೆ, 1 ಲೀಟ್ರಿಗೆ ಒಂದು ₹60-70 ಕೊಟ್ಟರೆ ಸೊ ರೈತ ಉದ್ಧಾರ ಆಗ್ತಾನೆ. ಅದನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿ ಇದರಲ್ಲಿ 4-5 ಟೈಪ್ಸ್ ಇದೆ ನಂದಿನಿಯಲ್ಲಿ ಕ್ವಾಲಿಟಿ. ನಂದಿನಿ ಸ್ಪೆಷಲ್ಲು, ಆರೆಂಜು, ಆಮೇಲೆ ಬ್ಲೂ. ಅದಕ್ಕಾದ್ರೂ ಒಂದೊಂದು ಡಿಫ್ರೆಂಟಾಗಿ ಪ್ರೈಸ್ ಹಾಕ್ತೀರಲ್ವಾ? ಅಲ್ವಾ? ರೈತನಿಗೆ ಯಾಕೆ ಹಾಕಲ್ಲಪ್ಪ ಹೇಳ್ರಿ ನೀವೇ? ಇಡೀ ರಾಜ್ಯ ಸರ್ಕಾರ ಹೇಳ್ಬೇಕು ಇದು ಕುತ್ರ. ರೈತರಿಗೆ ನಿಮ್ಗೆ ಕ್ವಾಲಿಟಿ ವೈಸ್ ಡಿಫ್ರೆಂಟ್ ರೈಸ್ ಕೊಡ್ತೀರಲ್ವಾ? ಮತ್ತೆ ರಾಜ್ಯದ ರೈತರಿಗೆ, ಹಳ್ಳಿ ರೈತರಿಗೆ ಯಾಕೆ ನೀವು ಮೋಸ ಮಾಡ್ತಾ ಇದ್ದೀರಿ? ಈಗ ಯಾವುದೇ ಸರ್ಕಾರಗಳು ಬಂದರೂ ಇದೇ ನಮ್ಮ ಗತಿ. ನಾವು ಬಡ್ಕೊಳ್ಳೋದು ಪಾಪ ಮಾಧ್ಯಮದವ್ರು ಬರ್ತಾರೆ, ಅವ್ರ ಪಾಡಿಗೆ ಹೇಳ್ತಾರೆ. ಸೊ ಆ ದೃಷ್ಟಿಯಿಂದ ಏನಾಗುತ್ತಂದ್ರೆ ಇಲ್ಲಿ ಹಾಳಾಗ್ತಾರೆ ರಾಜ್ಯದ ರೈತರು. ಎಲ್ಲರೂ ಹೇಳೋದು ರಾಜ್ಯ ರೈತರ ಪರವಾಗಿದ್ದೀವಿ ಅಂತ. ಆ ₹2 ಹೆಚ್ಚಿಗೆ ಮಾಡಿದ್ರಪ್ಪ, ಎಲ್ಲಿ ಕೊಟ್ರಪ್ಪ ರಾಜ್ಯದ ರೈತರಿಗೆ? ಇನ್ನೂ ಕಮ್ಮಿ ಮಾಡಿದ್ದಾರೆ. ಅರ್ಥ ಆಯ್ತಾ? ಇದೇನಪ್ಪ ನೀವು ನಡೆಸತ್ತಂಥದ್ದು? ಯಾರಿಗೆ ಹೋಗ್ತಾ ಇದೆ ₹2? ಸರ್ಕಾರದ ಇದೆ. ಅಯ್ಯೋ ಪರಮಾತ್ಮ, ಆ ಭಗವಂತನೇ ಕಾಪಾಡಬೇಕು ಸರ್ ಈ ಒಂದು ರಾಜಕಾರಣಿಗಳನ್ನ. ಆ ಒಂದು ದಯವಿಟ್ಟು ಸರ್, ಒಬ್ಬ ರೈತ ಬೆಳಿಗ್ಗೆ 5 ಗಂಟೆಗೆ ಎದ್ದೊಳ್ತಾನೆ. ನಾನು ಕೂಡ ಎದ್ದೊಳ್ತೀನಿ. 5 ಗಂಟೆಗೆ ಎದ್ದು ಹಸು ಆಚೆ ಕಟ್ಟಕ್ಕೆ ಹಾಲು ಕರೆದು, ಅದು ಡೇರಿಯಲ್ಲಿ ಟೈಮಿಂಗ್ಸ್ ಇರುತ್ತೆ. ಬೆಳಿಗ್ಗೆ 5:15 ಒಂದೊಂದು ಡೇರಿ 5 ಗಂಟೆಗೆ ಇರುತ್ತೆ, 4:15 ನಾವೆಲ್ಲ ಹಾಕಿದೀವಿ ಡೇರಿಗೆ.
ಸೊ ಆ ದೃಷ್ಟಿಯಿಂದ ಏನಾಗುತ್ತೆ ಅಂದರೆ ಇಲ್ಲಿ ಮೂಲ ರೈತನಿಗೆ ಎಫೆಕ್ಟ್ ಆಗ್ತಾ ಇದೆ. ಇದರಿಂದ ಡಿಫ್ರೆಂಟ್ ಆಗಿ ರೇಟ್ ತಗೊಂತೀರಲ್ಲ, ನೀವು ಸರ್ಕಾರದವ್ರು ಕೊಡ್ರಿ ರೈತರಿಗೆ, ಯಾಕ್ರೆ ಕೊಡಕ್ಕಾಗಲ್ಲ? ನೀವು ಗ್ರಾಹಕರ ಹತ್ರ ತಗೊಂತೀರಾ, ರೈತರು ಕೊಡಕ್ಕಾಗಲ್ಲ ನೀವು. ಅದೇ ಥರನೇ ಅನ್ನೋದು ಇವತ್ತು ಇರ್ತಕ್ಕಂಥ ತುಂಬಾನೇ ಇದು ಸಮಸ್ಯೆ ಆಗಿದೆ ಸರ್ ರಾಜ್ಯದ ಹಳ್ಳಿ ರೈತರಿಗೆ ಇದರಿಂದ. ಎಸ್, ನನಗೆ ಒಂದು ಅರ್ಥ ಆಗಿದ್ದು, ಮೇಲ್ನೋಟಕ್ಕೆ ಎಲ್ಲ ರಾಜಕಾರಣಿಗಳು ನಾವೇನೇ ಮಾಡಿದ್ರು ಕೂಡ ರೈತರ ಪರವಾಗಿರ್ತೀವಿ, ಏನೇ ಇದ್ರೂ ಕೂಡ. ಈಗ ಸಿದ್ದರಾಮಯ್ಯ ಹೇಳಿದ್ರು, ಈ ಹಣವನ್ನು ಏನು ಹೆಚ್ಚಳ ಮಾಡ್ತೀವಿ, ಬೆಲೆ ಏನು ಹೆಚ್ಚಳ ಆಗುತ್ತೆ ಅದು ನೇರವಾಗಿ ರೈತರಿಗೆ ಹೋಗಬೇಕು ಅಂತ ಹೇಳಿ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರೇ ಬಂದಿರುವಂಥ ಹಿನ್ನೆಲೆಯಲ್ಲಿ ರೈತರೇ ಹೇಳ್ತಾ ಇರುವಂಥದ್ದು, ನಮಗೆ ಇದರಿಂದ ಏನು ಲಾಭ ಇಲ್ಲ, ಯಾರಿಗೆ ಲಾಭ ಆಗಬೇಕು ಅಂದರೆ ಅವರಿಗೆ ಲಾಭ ಆಗ್ತಾ ಇದೆ ಅಂತೇಳಿ. ಅಂದರೆ ರೈತರ ನೆಪದಲ್ಲಿ ಅಥವಾ ರೈತರ ಹೆಸರಿನಲ್ಲಿ ಏನಾದರೂ ಬೇರೆ ಪ್ಲಾನ್ ಇದೆಯಾ? ಬೇರೆ ಪ್ಲ್ಯಾನ್ ಅಂದರೆ ಸರ್, ಈಗ 5 ರೂಪಾಯಿ ಹಾಲಿನ ಹೆಚ್ಚಳ. ಫಸ್ಟು ಸರ್ಕಾರ ಏನು ಮಾಡಬೇಕು, ಪ್ರೋತ್ಸಾಹಧನ ಮತ್ತು ಡೈರಿಯಲ್ಲಿ ರೈತರಿಂದ ತಗೊಳ್ತಕ್ಕಂಥ ಹಾಲಿನ ದರವನ್ನು ಹೆಚ್ಚಳ ಮಾಡಬೇಕು. ಓಕೆ, ಅದನ್ನು ರೈತರಿಗೆ ಕೊಡಬೇಕು. ಆ ನಂತರ ಗ್ರಾಹಕರಿಂದ ಅದನ್ನು ವಸೂಲಿ ಮಾಡಬೇಕು. ಈ ಕೆಲಸ ಆದಾಗ ಮಾತ್ರ ಗ್ರಾಹಕರ ಕೊಟ್ಟಂಥ ಹಣ ರೈತರಿಗೆ ಹೋಗಿ ತಲುಪುತ್ತೆ. ನೀವು ನಂದಿನಿ ಪ್ರೈಸನ್ನು ನೀವು ಜಾಸ್ತಿ ಮಾಡ್ತೀರಾ ಗ್ರಾಹಕರಿಗೆ, ಆದರೆ ಅದನ್ನು ಹಾಲಿನ ದರವನ್ನು ರೈತರಿಂದ ತಗೊಳ್ತಕ್ಕಂಥ ಹಾಲಿನ ದರವನ್ನು ಹೆಚ್ಚಳ ಮಾಡಿ ಎಲ್ಲ ಆದೇಶ ಇರುತ್ತೆ. ಬೇರೆ ಬೇರೆ ಡಿಫ್ರೆಂಟ್ ಸೊಸೈಟಿಗಳಲ್ಲಿ ಒಂದೊಂದು ರೇಟ್ ಇದೆ. ಮಿಲ್ಕ್ ಯೂನಿಯನ್ ಲಿಮಿಟೆಡ್ಗಳಲ್ಲಿ ಒಂದೊಂದು ಸೊಸೈಟಿಗಳಲ್ಲಿ ಒಂದೊಂದು ರೇಟು, ಹೆಚ್ಚು ಕಡಿಮೆ 1 ರೂಪಾಯಿಂದ 2 ರೂಪಾಯಿವರೆಗೂ ವ್ಯತ್ಯಾಸ ಆಗ್ತಾ ಇರುತ್ತೆ. ಈ ಸಂಸ್ಥೆಗಳು ರೈತರಿಂದ ತಗೊಳ್ತಕ್ಕಂಥ ಹಾಲಿಗೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದ ನಂತರ ಮಾತ್ರ ಇದನ್ನು ನಾವು ನಂಬಬೇಕಾಗತ್ತೆ. ಇಲ್ಲ ಅಂದರೆ ಸರ್ಕಾರ ಗ್ರಾಹಕರಿಂದ ಹಣ ತಗೊಳುತ್ತೆ, KMFL ಇಡುತ್ತೆ, ಅದನ್ನು ಬೇರೆ ಕಾರ್ಯಗಳಿಗೆ ಉಪಯೋಗಿಸುತ್ತೆ. ಅದರ ಪ್ರತಿಫಲವನ್ನು ಸರ್ಕಾರ ರೈತರಿಗೆ ತಲುಪಿಸಲು ವಿಫಲ ಆಗುತ್ತೆ. ಇದರಿಂದ ಇಲ್ಲಿ ಗ್ರಾಹಕರಿಗೂ ಹೊಣೆ ಜಾಸ್ತಿ, ಅವ್ರಿಗೆ ಭಾರ ಆಗುತ್ತೆ. ಈ ಕಡೆ ರೈತರಿಗೂ ನಾವು ಕೊಟ್ಟಂಥ ಹಾಲಿಗೆ ಸರ್ಕಾರ ಜಾಸ್ತಿ ತಗೊಳುತ್ತೆ, ನಮಗೆ ಮಾತ್ರ ಬಿಡ್ಗಾಸು ಕೊಡುತ್ತೆ ಅನ್ನೋ ಅನ್ಯಾಯ ರೈತರಿಗೆ ಮನದಲ್ಲಿ ಮೂಡುತ್ತೆ. ಎಸ್, ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ವೆಲ್ಕಮ್ ಮಾಡಿಬಿಡ್ತೀನಿ. ಗೃಹಿಣಿ ಸತ್ಯವಾಣಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ಈಗ ರಾಜ್ಯ ಸರ್ಕಾರ ಏನು ನಿರ್ಧಾರಕ್ಕೆ ಮುಂದಾಗಿದೆ ಅನ್ನೋದು ಗೊತ್ತಿರುವಂಥ ವಿಚಾರ. ಒಂದು 5 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಮುಂದಾಗಿದೆ ಹಾಲಿನ ದರ. ತಾವು ಗೃಹಿಣಿಯಾಗಿ 5 ರೂಪಾಯಿ ಹೆಚ್ಚಳ ಆದರೆ ಯಾರಿಗೇನು ಸಮಸ್ಯೆ ಆಗುತ್ತೆ, ಏನು ಹೇಳ್ತೀರಿ? ಸರ್, ಮೊದಲಿಗೆ ಈಗ ಜೂನಲ್ಲೇ 2 ರೂಪಾಯಿ ಜಾಸ್ತಿ ಮಾಡಿದರು. ಅವಾಗ ಏನು ಹೇಳಿದರು, ದಟ್ ಈಸ್ ಈಕ್ವಲೆಂಟ್ ಟು 5% ಜಾಸ್ತಿ ಮಾಡಿದರು. ಈಗ 5 ರೂಪಾಯಿ ಹೆಚ್ಚಳ ಅಂದರೆ ಎಷ್ಟಾಗುತ್ತೆ ಪರ್ಸೆಂಟೇಜು? 12% ಜಾಸ್ತಿ ಆಗುತ್ತೆ. ಅಷ್ಟು ಜಾಸ್ತಿ ಆದರೆ ಎಲ್ಲರಿಗೂ ತೊಂದರೆನೇ. ಯಾಕೆಂದರೆ ಈಗ ಆವಾಗ ಏನು ಹೇಳಿದರು, ನಮಗೆ ಜಾಸ್ತಿ ಹಾಲು ಉತ್ಪಾದನೆ ಆಗ್ತಾಯಿದೆ, ಕೊಂಡ್ಕೊಳ್ಳೋರು ಯಾರೂ ಇಲ್ಲ, ಅದಕ್ಕಾಗಿ 50 ml ಜಾಸ್ತಿ ಕೊಡ್ತೀವಿ ಅಂತಿದ್ದಾರೆ. 50 ml ಜಾಸ್ತಿ ಬಂತಾ? ರೇಟ್ ಮಾತ್ರ ಜಾಸ್ತಿ ಆಗಿದೆ ಸರ್, ಎಲ್ಲ 2 ರೂಪಾಯಿ ಜಾಸ್ತಿ ಆಗಿದೆ. 50 ml ಜಾಸ್ತಿ ಬಂದಿಲ್ಲ. ಫಸ್ಟ್ 4-5 ದಿವಸ ಬಂತು, ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, 50 ml ಜಾಸ್ತಿ ಬಂದಿಲ್ಲ ಅದು. ಆಮೇಲೆ ರೈತರಿಗೆ ದುಡ್ಡು ಮುಟ್ತಾ, ಆ ರೈತರಿಗೆ ದುಡ್ಡು ಮುಟ್ತಾ ಅವಶ್ಯಕತೆ ಇರಲಿಲ್ಲ ಸರ್. ಈಗ ಯಾರೇ ಆಗಲಿ 1 ಲೀಟ್ರು ಅರ್ಧ ಲೀಟ್ರ್ ಅಂತ ಇರುತ್ತೆ, ಅದ್ರ ಬದಲು 1050 ml 550 ml ಆ ಥರ ಎಲ್ಲಿದೆ ಲೆಕ್ಕ? ಆ ಥರ ಲೆಕ್ಕ ಮಾಡಿ 2 ರೂಪಾಯಿ ಜಾಸ್ತಿ ಮಾಡಿ, ಆಮೇಲೆ ಜಾಸ್ತಿ ಆಗಿರೋದಷ್ಟೇ ನಿಂತಿದೆ ಹೊರ್ತು ಇದು ಹಾಲು ಜಾಸ್ತಿ ಆಗಿಲ್ಲ. ಫಸ್ಟ್ ಕ್ವಶನ್. ಸೆಕೆಂಡ್, ನಮಗೇನಾಗಿದೆ, ಈಗ 5 ರೂಪಾಯಿ ಹೆಚ್ಚಳ ಅಂತ ಹೇಳ್ತಾರೆ 1 ಲೀಟ್ರಿಗೆ. ಅದೇನಾಗಿದೆ, ಮೊನ್ನೆ 2 ರೂಪಾಯಿ 5 ರೂಪಾಯಿ 7 ರೂಪಾಯಿ ಹೆಚ್ಚಳ, ಪ್ಲಸ್ ಹಾಲು ಹಾಕಿಸ್ಕೊತಾರಲ್ಲ ಮನೆಗೆ, ಅವ್ರಿಗೆ 1-2 ರೂಪಾಯಿ ಕೊಡಬೇಕಾಗತ್ತೆ. 10 ರೂಪಾಯಿ ತನಕ ಹೆಚ್ಚಳ ಆಗುತ್ತೆ ಅದು 1 ಲೀಟ್ರಿಗೆ. ಒಂದು ಸಾಮಾನ್ಯ ಇಬ್ಬರು ಇರೋ ಮನೆಗೆ 1 ಲೀಟ್ರ್ ಬೇಕು, ಮಕ್ಕಳು ಮರಿ ಇದ್ದರೆ 4 ಲೀಟ್ರ್ ಬೇಕು, 1 ಇಲ್ಲ 2 ಲೀಟ್ರ್ ಆದರೂ ಬೇಕಾಗುತ್ತೆ. ಈಗ 1 ಲೀಟ್ರ್ ಅಂತೂ ತೊಗೊಳ್ತಾರೆ ಎಲ್ಲರೂ. 1 ಲೀಟ್ರಿಗೆ ಎಷ್ಟಾಗುತ್ತೆ ಅನ್ನೋದು ನೀವೇ ಕ್ಯಾಲ್ಕುಲೇಟ್ ಮಾಡಿ ಸರ್. 10 ರೂಪಾಯಿ ಜಾಸ್ತಿ ಅಂದರೆ ತಿಂಗಳಿಗೆ ಎಷ್ಟಾಗುತ್ತೆ? 300 ರೂಪಾಯಿ, ವರ್ಷಕ್ಕೆ 3000 ರೂಪಾಯಿ ಜಾಸ್ತಿ ಆಗುತ್ತೆ. 3000 ರೂಪಾಯಿ ಒಬ್ಬೊಬ್ಬರು ಮನೆ ಮೇಲೆ 1 ಲೀಟ್ರಿಗೆ ಜಾಸ್ತಿ ಆದರೆ, ಈಗ ವ್ಯಾಪಾರಿಗಳು ಇರ್ತಾರೆ, ಹಾಲೋರು ಮಾಡ್ತಾ ಇರ್ತಾರೆ, ಅವರಿಗೆಲ್ಲ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ಆಲೋಚನೆ ಮಾಡಬೇಕು. ಇದೇನಾಗಿದೆ ಗೊತ್ತಾ, ಇದು ರೈತರಿಗೆ ಗ್ಯಾರಂಟಿ ತಲುಪ್ತಾ ಇಲ್ಲ. ಇವರು ಸರ್ಕಾರ ಹಗರಣಗಳು ಮಾಡ್ತಾ ಇದ್ದಾರಲ್ಲ, ಹಗರಣಗಳಿರೋ ದುಡ್ಡನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿ, ನಾವು ಸಿದ್ದರಾಮಯ್ಯ ಅವ್ರಿಗೆ ಅದನ್ನೇ ಕೇಳೋದು, ನೀವು ಹಣಕಾಸು ಸಚಿವರಾಗಿದ್ರಿ, ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ, ಹಗರಣಗಳಿಗೆ ಸೋರಿಕೆ ಆಗ್ತಿದೆಯಲ್ಲ ಆ ದುಡ್ಡನ್ನ ಕರೆಕ್ಟಾಗಿ ಮಾಡಿ, ಕರೆಕ್ಟಾಗಿ ರೈತರಿಗೆ ಮುಟ್ಟಿಸಿ. ಅದು ಬಿಟ್ಬಿಟ್ಟು ಏನೇ ಆಗಲಿ, ಎತ್ತಿ ಜ್ವರ ಬಂದರೆ ಎಮ್ಮೆಗೆ ಬರೆ ಅಂತಾರಲ್ಲ, ಅದೇ ಥರ ಅಲ್ಲಿ ದುಡ್ಡು ಕಡಿಮೆ ಆಗುತ್ತೆ, ಇವ್ರು ಗ್ಯಾರಂಟಿ ಯೋಜನೆಗಳು ಕೊಟ್ಟಿರೋದು, ಅದನ್ನು ತೊಗೊಂಬಂದು ಗ್ರಾಹಕರ ತಲೆ ಮೇಲೆ ಹಾಕೋದು. 2 ರೂಪಾಯಿ 5 ರೂಪಾಯಿ ಅಂತಾರೆ, ನಿಮಗೆ 2 ರೂಪಾಯಿ ಲೆಕ್ಕಕ್ಕಿಲ್ಲ. ಬಟ್ ದಿನ ಬೆಳಗಾದ್ರೆ ಹಾಲು ಕುಡಿಯೋರಿಗೆ ಹಾಲು ರೇಟ್ ಜಾಸ್ತಿ ಆಗುತ್ತೆ, ಮೊಸರು ರೇಟ್ ಜಾಸ್ತಿ ಆಗುತ್ತೆ, ಹೋಟ್ಲಿಗೆ ಜಾಸ್ತಿ ಆಗುತ್ತೆ. ಮತ್ತು ಇದರಿಂದ ಇನ್ನೊಂದು ಏನಾಗುತ್ತೆ ಗೊತ್ತಾ ಸರ್, ಕಲಬೆರಕೆ ಹಾಲುಗಳು ಜಾಸ್ತಿ ಆಗುತ್ತೆ.
ಯಾಕೆ ಹೇಳಿ ರೇಟ್ ಕಡಿಮೆ ಆಗುತ್ತೆ. ಆಮೇಲೆ ಇವ್ರು ಇನ್ನೊಂದು ಮಾಡಬೇಕಾಗಿರೋದು ಏನಂದರೆ, ನಂದಿನಿ ಮತ್ತು ಕರ್ನಾಟಕದ ರೈತರನ್ನ ಉಳಿಸ್ಬೇಕಂದ್ರೆ ಹೊರ ರಾಜ್ಯಗಳಿಂದ ಹಾಲು ತರ್ತಿದ್ದೀರಲ್ಲ, ಅದನ್ನು ಕಡಿವಾಣ ಹಾಕಬೇಕಾಗತ್ತೆ. ಅವ್ರಿಗೆ ಯಾಕೆ ಅಷ್ಟೊಂದು ಅಲೋ ಮಾಡ್ತಾ ಇದ್ದೀರಾ? ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ತಾನೆ. ಹೊರ ರಾಜ್ಯಗಳಿಂದ ಹಾಲು ಬರ್ತಾ ಇದೆ, ಖಾಸಗಿಯವರು ಡೈರಿಗಳು ಹಾಲಿದೆ, ಅದಕ್ಕೇನು ಕಡಿವಾಣಗಳಿಲ್ಲ. ಬರೀ ನಂದಿನಿ ಹಾಲು, ನಂದಿನಿ ತುಪ್ಪ, ಅತ್ಯಂತ ಒಳ್ಳೆಯ ತುಪ್ಪ ಹಾಲು ಅಂತ ನಾವು ತೊಗೊತಾ ಇರ್ತೀವಿ. ಅದ್ರ ಮೇಲೆ ಬರೆ ಹಾಕ್ತಾ ಇದ್ರೆ ನಾವು ಮನೆಯವರು ಏನೋ 2 ರೂಪಾಯಿ ಜಾಸ್ತಿ ಆಗುತ್ತೆ ಒಳ್ಳೆ ಕ್ವಾಲಿಟಿಯಿಂದ ತೊಗೊತೀವಿ. ಹೋಟ್ಲಲ್ಲಿ ಅದನ್ನೇ ಮಾಡ್ತಾರಾ? ನೀವೇ ಹೇಳಿ. ಅದರಿಂದ ಏನಾಗುತ್ತೆ? ಕಲಬೆರಕೆ ಮಾಡೋರು ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆನೂ ಆಲೋಚನೆ ಮಾಡಬೇಕಲ್ವಾ? ರೈತರಿಗೆ ಏನು ಕೊಡಬೇಕು? ರೈತರಿಗೆ ನೀವು ಕೊಡ್ತಾ ಇದ್ದೀರಾ. ಮತ್ತೆ ನೆನ್ನೆ ನಾನು ಟಿ ವಿನಲ್ಲಿ ಒಂದು ಮಾತು ಕೇಳಿಸ್ಕೊಂಡೆ, ನೀವೆಲ್ಲ ನಮ್ಮ ಸಹಕಾರ ಕೊಡ್ತೀರಾ, ಸಹಕಾರ ಕೊಡ್ತೀನಿ ಅಂದರೆ ನಿಮ್ಗೆ ರೇಟ್ ಜಾಸ್ತಿ ಮಾಡ್ತೀನಿ ಅಂದರೆ ಅದು ಯಾವ ನ್ಯಾಯ ಸರ್ ಅದು? ಅಂದರೆ ಈಗ ಹಾಲ್ನವ್ರು ಸಹಕಾರ ಕೊಡ್ತೀನಿ ಅಂದರೆ ಅಲ್ಲಿರುವಂತ ಪ್ರೇಕ್ಷಕರು ರೈತರು ಕೂಗಿದ್ರು, ಆಯ್ತು ಬಿಡು ಮಾಡೋಣ ಬಿಡು ಅಂತ ಹೇಳಿದ್ರು. ಆಮೇಲೆ ನಮ್ಮ ರಾಜಣ್ಣವ್ರ ಸಹಕಾರ ಸಚಿವರು ಹೇಳ್ತಾರೆ, ಬೆಂಗಳೂರಿನವ್ರ ಮಾತು ಬೇಡ, ಬೆಂಗಳೂರಿನವ್ನು ಏನು ಕೇಳ್ತೀರಾ, ಬೇರೆಯವ್ರಿಗೆ ನೋಡಿ. ಅದು ಯಾವ ನ್ಯಾಯ ಅದು? ಬೆಂಗಳೂರಿನವರು ಎಲ್ಲರೂ 100% ಬೆಂಗಳೂರಿನವ್ರಲ್ಲ. ನೀವು ರೈತರೆಲ್ಲ ಬೆಳ್ಕೊಂಡು ಓದಿ ಬೆಂಗಳೂರು ಕೆಲಸಕ್ಕೆ ಬಂದಿರ್ತಾರೆ, ಹೌದಲ್ವಾ ಸರ್? ಎಲ್ಲರೂ ಬೆಂಗಳೂರಿನವ್ರಲ್ಲ, ಬೆಂಗಳೂರಿನಲ್ಲಿ ದುಡ್ಕೊಂಡು ಬಂದಿರೋರು ಇರ್ತಾರೆ. ಬೆಂಗಳೂರು ಟ್ಯಾಕ್ಸ್ ಮಾತ್ರ ಎಲ್ಲರಿಗೂ ಬೇಕಲ್ವಾ? ಸರ್ಕಾರಕ್ಕೆ ದೇಶದಲ್ಲಿ 20% ಟ್ಯಾಕ್ಸ್ ಬೆಂಗಳೂರಿಂದ ಬರ್ತಾ ಇದೆ. ಬೆಂಗಳೂರು ಟ್ಯಾಕ್ಸ್ ಎಲ್ಲರಿಗೂ ಬೇಕು. ಬೆಂಗಳೂರಿಂದ ಬರೋ ಟ್ಯಾಕ್ಸ್ನ ಬರೀ ಬೆಂಗಳೂರಿಗೆ ವಿನಿಯೋಗ ಮಾಡ್ತಿದ್ದೀರಾ? ಎಲ್ಲ ಕಡೆಗೆ ತೊಗೊತಾರೆ, ಬಟ್ ಬೆಂಗಳೂರು ಜನಗಳ ಕಷ್ಟ ಮಾತ್ರ ಬೇಡವಾ? ಅದ್ಯಾವ ಥರ ಮಾತಾಡ್ತಾರೆ ಇವರು? ಜನಪ್ರತಿನಿಧಿಗಳಾಗಿದ್ದು ಎಲ್ಲರನ್ನೂ ಒಂದೇ ಥರ ನೋಡಬೇಕು. ಬರೀ ನಾವು ನಿನ್ನೆ ಸಿದ್ದರಾಮಯ್ಯ ಅವ್ರ ಮಾತು ಕೇಳಿಸ್ಕೊಂಡೆ, ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೆ. ನೀವೆಲ್ಲ ಹಾಲು ಉತ್ಪಾದಕರು ನಮ್ಮ ಜೊತೆಗಿರ್ತೀರಾ, ನಾವು ನಿಮ್ಗಿರ್ತೀವಿ, ನಾವು ಅಲ್ಪಸಂಖ್ಯಾತರ ಪರವಾಗಿ, ಇವ್ರ ಪರವಾಗಿ, ಬೇರೆಯವ್ರ ಪರವಾಗಿ ಅಂತಾರೆ ಹೊರತು ಮಧ್ಯಮ ವರ್ಗದವ್ರ ಪರವಾಗಿ, ಜನತೆಯ ಪರವಾಗಿ ಅಂತ ಅವ್ರು ಹೇಳಿಲ್ಲ. ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೋ ನಿಮಗೆಲ್ಲ ಉದ್ಧಾರ ಮಾಡ್ತೀವಿ. ಇದು ತುಂಬ ಕರೆಕ್ಟ್ ಅಲ್ಲ ಅಂತ. ಸರ್, ಈಗ ಏನು ಅಂತಂದರೆ ಮೇಡಮ್ ಅವ್ರು ಹೇಳಿದರು, ನೀವು ನಮ್ಮ ಪರವಾಗಿದ್ದರೆ ನಾವು ನಿಮ್ಮ ಪರವಾಗಿ ಇರ್ತೀವಿ ಅಂತೇಳಿ. ಇದು ಓಕೆ. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೇರೆ ಏರಿಕೆ ಆಗಿದೆ, ಇದರ ಜೊತೆಗೆ ಹಾಲಿನ ದರ ಏರಿಕೆ ಹೆಚ್ಚಳ ಆಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಜನರನ್ನ ಮೂರ್ಖನಾಗಿ ಅನ್ಕೊಂಡಿದ್ದಾರೆ ಅಥವಾ ಮೂರ್ಖರನ್ನಾಗಿ ಮಾಡ್ತಿದ್ದಾರಾ ಅಂತೇಳಿ. ಅದರಲ್ಲಂತೂ ಖಂಡಿತ 100% ಸತ್ಯ ಸರ್. ಇವತ್ತು ಜನರು ಎಲ್ಲ ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದನೇ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ದಯವಿಟ್ಟು ನೀವು ಹಾಲಿನ ದರ ರೈಸ್ ಅಂತ ಹೋಗ್ತಾ ಇದ್ದೀರಲ್ಲ, ಮೂಲ ಅಲ್ಲಿ ರೈತರಿಗೆ ಸಿಗ್ತಾ ಇಲ್ಲ. ಆಮೇಲೆ ಇವ್ರು ಹೇಳ್ತಾ ಇದ್ದಾರಲ್ಲ, ಮೊದಲು 2 ರೂಪಾಯಿ ಸಬ್ಸಿಡಿ ಅಮೌಂಟ್ ರಿಲೀಸ್ ಮಾಡೋಕ್ಕೆ ಹೇಳಿ. ಸೊ ಎಷ್ಟೋ ತಿಂಗಳದಿದೆ, ಆ ದುಡ್ಡನ್ನ ಫಸ್ಟ್ ರೈತರಿಗೆ ರಿಲೀಸ್ ಮಾಡಿ, ಆ ನಂತರ ನೀವು ಬೆಲೆ ಏರಿಕೆ ಮಗದೊಂದು ಮಾಡ್ಕೊಳ್ಳಿ. ಮೊದಲು ಇರ್ತಕ್ಕಂಥ ಹಣ ಕೊಡಪ್ಪ, ನಮ್ಮ ಹಣ ಕೊಡಪ್ಪ. ಯಾಕಂದ್ರೆ ನಾವು ಟ್ಯಾಕ್ಸ್ ಕಟ್ತೀವಲ್ಲ, ರೈತರು ಟ್ಯಾಕ್ಸ್ ಕಟ್ತಾರೆ, ರೈತರು ಕಂದಾಯ ಕಟ್ತಾರೆ, ರೈತರು ನೀರು ಬಿಲ್ ಕಟ್ತಾರೆ, ಕರೆಂಟ್ ಬಿಲ್ ಕಟ್ತಾರೆ, ಎಲ್ಲ ಕಟ್ತಾರೆ. ಸೊ ನೀವು ಸಬ್ಸಿಡಿ ಅಮೌಂಟ್ ಯಾಕಪ್ಪ ರಿಲೀಸ್ ಮಾಡಿಲ್ಲ? ಮತ್ತೆ ರೈಸ್ ಅಂದ್ಕೊಂಡು ಹೋಗ್ತಾ ಇದ್ದಾಗ ಎಲ್ಲಿ ಹೋಗ್ತದೆ? ಅದರಿಂದ ನೇರ ಹೊಡೆತ ನಮ್ಮವ್ರಿಗೆ ಬೀಳ್ತದೆ. ಇವಾಗ ಈ ಹೇಳ್ನಲ್ಲ, ಬೂಸ ಹಿಟ್ಟು ಅದೆಲ್ಲ ಎಷ್ಟಾಗಿದೆ ಇವತ್ತು? 1200 1300 ಆಗ್ತಾ ಇದೆ. ಇದು ರೈಸ್ ಆದರೆ ಹಾಲಿನ ದರ ಇನ್ನು ಸ್ವಲ್ಪ ಅದು ರೈಸ್ ಆಗುತ್ತೆ. ಅದರಿಂದ ಯಾರಿಗೆ ಎಫೆಕ್ಟ್ ಆಗುತ್ತೆ? ಮತ್ತೆ ರೈತನಿಗೆ ಎಫೆಕ್ಟ್ ಆಗುತ್ತೆ. ಸೊ ಆ ದೃಷ್ಟಿಯಿಂದ ದಯಮಾಡಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ, ಇರ್ತಕ್ಕಂಥ ಹಣವನ್ನು ರಿಲೀಸ್ ಮಾಡಿ. 1 ಲೀಟ್ರಿಗೆ 20 ರೂಪಾಯಿ ಬೇಡ ಸರ್, ದಯವಿಟ್ಟು ರೈತರಿಗೊಂದು. ಯಾಕಂದ್ರೆ ನೈಟು ಆಗಲು ದುಡಿತಾನೆ, ಬೆಳಗ್ಗೆ 5 ಗಂಟೆ 4 ಗಂಟೆಗೆ ಎದ್ದು ಕಷ್ಟಪಡ್ತಾನೆ. ಇವತ್ತು ಇವ್ರು ಹೇಳ್ತಾ ಇರೋದು ತುಂಬ ಸುಳ್ಳು ಸರ್. ಆ್ಯಕ್ಚುಲಿ ಹಾಲು ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಇದೆ ಸರ್, ಹೋಗ್ತಾ. ಯಾಕಂದರೆ ಎಲ್ಲೋ ಒಂದು ಫ್ಯಾಕ್ಟ್ರಿಗೆ ಹೋದ್ರೆ, ಇಂಡಸ್ಟ್ರಿಗೆ ಹೋದ್ರೂ 15ರಿಂದ 20 ಸಾವಿರ ಸಂಬಳ ಕೊಡ್ತಾರೆ. ಇವತ್ತು ಒಬ್ಬ ರೈತ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಹಸುನ ಮೇಂಟೈನ್ ಮಾಡಬೇಕಾದ್ರೆ 12 ಅವರ್ ಮೇಂಟೈನ್ ಮಾಡ್ತಾನೆ. ಅದರಿಂದ ಲಾಭ ಎಷ್ಟು ಬರ್ತದೆ? 10 ಲೀಟ್ರಿಗೆ ಅಂದ್ರೆ 15 50 ರೂಪಾಯಿ, ಅಂದ್ರೆ 13 30 ರೂಪಾಯಿ, 300 ರೂಪಾಯಿ ಬರ್ತದೆ 10 ಲೀಟ್ರಿಗೆ. ಆಚೆ ಕಡೆ ಹೋದ್ರೆ ಎಷ್ಟು ಬರುತ್ತೆ? 600 700 ರೂಪಾಯಿ ಬರುತ್ತೆ. ಯಾರು ಕಟ್ಟೋರು ಯಾರು? ಈ ಥರ ಆದಾಗ ಇನ್ನೂ ನಸ್ದೋಗ್ತಾ ಇದೆ. ಇವರೆಲ್ಲ ಹೇಳ್ತಾ ಇರೋದು ಅವ್ರು ದುಡ್ಡುಗಳು ಮಾಡ್ಕೊಳ್ಳೋಕೆ ಅಷ್ಟೇ ಹೇಳ್ತಾವ್ರೆ. ಹಾಲಿನ ಬೆಲೆ ಜಾಸ್ತಿ, ಹಾಲಿನ ಪ್ರೊಡಕ್ಷನ್ ಜಾಸ್ತಿ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಯಾವುದೂ ಇಲ್ಲ, ಇನ್ನೂ ಕಮ್ಮಿ ಆಗ್ತಾನೆ, ಡೇ ಬೈ ಡೇ ಕಮ್ಮಿ ಆಗ್ತಾನೇ ಇದೆ. ಸೊ ಇದೆಲ್ಲ ಸುಳ್ಳು. ದಯಮಾಡಿ ಹೇಳ್ತಕ್ಕಂಥದ್ದು, ನೀವು ಏನೇ ಬೆಲೆ ರೈಸ್ ಮಾಡಲಿ 20 ರೂಪಾಯಿ ಎಲ್ಲ ಬೇಡ ಸರ್. ರೈತರು ಹೊಟ್ಟೆ ಮೇಲೆ ಹೊಡೆಯೋಕ್ಕಂತ ಯಾವುದೇ ರಾಜಕಾರಣಿಗಳು ಮಾಡಬಾರ್ದು. ಒಂದು 10 ರೂಪಾಯಿ 15 ರೂಪಾಯಿ ಇಟ್ಕೊಂಡ್ರೆ ಒಂಥರ ಏನೋ ಬಿಡಪ್ಪ ಅನ್ಬೋದು. 20 ರೂಪಾಯಿ ಸರ್, 20 ರೂಪಾಯಿ ಲಾಭ. ಇವ್ನು 32 ರೂಪಾಯಿ ಕೊಡೋದು ರೈತರಿಗೆ, 52 ರೂಪಾಯಿ ಇವ್ರು ತಗೊಳ್ಳೋದು. ಎಲ್ಲಿದೆ ನ್ಯಾಯ? ಎಲ್ಲಿದೆ? ಭಗವಂತ ಕಂಡುಬಿಡ್ಬೇಕು ಸರ್ ಇವ್ರಿಗೆ. ಅಷ್ಟೇ ನಾನು ಹೇಳ್ತಕ್ಕಂಥದ್ದು. ಯಾಕಂದ್ರೆ ಜಾಸ್ತಿ ರೈತ ಅನ್ಕೊಂಡು ರೈತರು ಹೊಟ್ಟೆ ಮೇಲೆ ಹೊಡೆಯಂತ ಕೆಲಸ ಮಾಡಬೇಡಪ್ಪ ದಯಮಾಡಿ. ಯಾರೇ ಆಗಲಿ, ಅದೇ ರಾಜಕಾರಣ ಆಗಲಿ, ರೈತ ಎಂಡ್ ಆಫ್ ದಿ ಡೇಗೆ ರೈತ ಉದ್ಧಾರ ಮಾಡೋ ಅಂಥ ಕೆಲಸಗಳು ಮಾಡ್ರಿ. ಗೊತ್ತಾಯ್ತು. ಎಸ್ ಧನುಷ್ ಅವ್ರು, ಈಗ
ರೈತರಿಗೆ ಸಿಗಬೇಕಾಗಿರುವಂಥ ಹಣನೇ ಬರ್ತಾ ಇಲ್ಲ. ಆದರೆ ಈ ನಿರ್ಧಾರಕ್ಕೆ ಬಂದಿರೋದು ಯಾಕೆ ಅಂತೇಳಿ ಅವ್ರು ಹೇಳಿದರು, ಈಗ ಪ್ರೋತ್ಸಾಹಧನ ಆಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು, ಆ ಹಣ ಕೊಡ್ರಪ್ಪ, ನಮ್ಮ ಹಣ ನಮ್ಗೆ ಕೊಡೋಕ್ಕೆ ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತೇಳಿ. ಸರ್, ಈಗ ಒಂದು ಸೂಕ್ಷ್ಮ ವಿಚಾರ, ಸರ್ಕಾರ ರಚನೆ ಆದಾಗ ಎಲ್ಲರೂ ಮಿನಿಸ್ಟ್ರಿ ಪೋಸ್ಟಿಗೆ ಕಿತ್ತಾಡ್ತಾರೆ. ಅದೇ ರೀತಿ KMFನ ನಿರ್ದೇಶಕ ಸ್ಥಾನಕ್ಕೆ ಅಥವಾ ಅದರ ಅಧ್ಯಕ್ಷ ಸ್ಥಾನಕ್ಕೂ ಕಿತ್ತಾಡ್ತಾರೆ. ಯಾರಿಗೆ ಸಚಿವ ಸ್ಥಾನ ಕೊಡೋಕ್ಕಾಗಲ್ಲ ಅಂತಹ ವ್ಯಕ್ತಿಗಳನ್ನ KMFನ ಅಧ್ಯಕ್ಷರು ಮಾಡ್ತಾರೆ. ಯಾಕೆ? KMF ಅಲ್ಲಿ ದುಡ್ಡಿದೆ ಅಂತ, ಒಂದು ಕ್ಯಾಬಿನೆಟ್ ರ್ಯಾಂಕ್ ಪೋಸ್ಟ್ ಇದೆ ಅಂತ. ಇಷ್ಟೆಲ್ಲ ಹಣ ಇರ್ತಕ್ಕಂಥದ್ದು, ಇಷ್ಟೆಲ್ಲ ಅಧಿಕಾರ ಇರ್ತಕ್ಕಂಥವ್ರು ಇನ್ನೇತಕ್ಕೆ ಗ್ರಾಹಕರಿಗೆ ಹೊಣೆ ಜಾಸ್ತಿ ಭಾರ ಮಾಡಿ ರೈತರಿಗೆ ಕಡಿಮೆ ಕೊಡ್ತಾರೆ? ಅಲ್ಲಿ ಅವ್ರಿಗೆ ಫಂಡ್ ಅಕ್ಯುಮುಲೇಟ್ ಆಗುತ್ತೆ. ಆ ಫಂಡನ್ನು ಬೇರೆ ಕಡೆ ವಿನಿಯೋಗ ಮಾಡ್ಬೋದು. ಈಗ ರೈತರಿಂದ ಹಾಲನ್ನು ಖರೀದಿ ಮಾಡ್ತಾರೆ, ಅದರಿಂದ ಬೆಣ್ಣೆ, ತುಪ್ಪ, ನಂದಿನಿ ಬ್ರ್ಯಾಂಡಿನ ಎಲ್ಲ ಬೇರೆ ಬೇರೆ ಥರ ಪದಾರ್ಥಗಳು ಸಹ ಸಿಗ್ತವೆ. ಇದು ಎಲ್ಲದಕ್ಕೂ ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಾಗುತ್ತೆ, ಸರಿನಾ? ನಮಗೆ ಮಜ್ಜಿಗೆ ಸಿಗುತ್ತೆ, ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ತೆಗೆದಿರ್ತಾರೆ ತಾನೆ, ಬೆಣ್ಣೆ ಅಂಶ ತೆಗೆದಿರ್ತಾರೆ, ಅದನ್ನು ಬೇರೆ ಕಡೆ ವಿನಿಯೋಗ ಮಾಡ್ತಾರೆ, ಅದರಿಂದ ಲಾಭ ಬರುತ್ತೆ. ಆದರೆ ರೈತರಿಂದ ತಗೊಳ್ಳೋದು ಅದೇ ಹಾಲನ್ನು. ರೈತರಿಗೆ 32 ರೂಪಾಯಿ 35 ರೂಪಾಯಿ ಕೊಟ್ಟು 1 ಲೀಟ್ರ್ ಹಾಲೇನು ತಗೊಳ್ತಾರೆ, ಅದರಲ್ಲಿ ಅವರು ಹೆಚ್ಚು ಕಡಿಮೆ 50 ರಿಂದ 55 ರೂಪಾಯಿ ದುಡ್ಡು ಕೊಡ್ತಾರೆ. ಆದರೆ ರೈತನಿಗೆ ಕೊಡೋದು ಬರೀ 30. ಇನ್ನು 20 ರೂಪಾಯಿ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪನ್ನು ಕಡಿಮೆ ಮಾಡಿ. ನೀವು ಸಾಗಾಣಿಕೆ ವೆಚ್ಚ, ಅದನ್ನು ಸ್ಟೋರ್ ಮಾಡೋದು, ಗ್ರಾಹಕರಿಗೆ ತಲುಪಿಸೋದು, ಅದಕ್ಕೆ ಏನು ಅಗತ್ಯ ಇದೋ ಅದನ್ನು ಮಾತ್ರ ತಗೊಳ್ಳಿ. ನಿಮ್ಮದು ಆಡಳಿತ ವೆಚ್ಚನೂ ಅದರಲ್ಲೇ, ಅದು ಅಧ್ಯಕ್ಷರಿಗೆ ಕಾರು, ಕ್ಯಾಬಿನೆಟ್ ರ್ಯಾಂಕು, ಪೆಟ್ರೋಲು, ದೊಡ್ಡ ದೊಡ್ಡ ಬಿಲ್ಡಿಂಗು ಎಲ್ಲನೂ ಅದರಲ್ಲೇ ಮಾಡಬಾರ್ದು ಅಂತಲ್ಲ. ಆದರೆ ರೈತರಿಗೆ ಹೋಗ್ತಕ್ಕಂಥ ಹಣದಲ್ಲಿ ಆ ಕೆಲಸಗಳನ್ನು ಬಳಸ್ಕೊಳ್ಬೇಡಿ ಅಂತ ರೈತರು ಹೇಳ್ತಾ ಇರೋದು. ಅದೇ ಏನೇ ಇದ್ರು ಕೂಡ ನಾವು ರೈತರ ಪರವಾಗಿರ್ತೀವಿ ಅಂತ ಹೇಳ್ತೀರಾ, ಆದ್ರೆ ಇಲ್ಲಿ ಏನ್ ನಡೀತಾ ಇದೆ? ರೈತರಿಂದ ಸರ್ಕಾರಕ್ಕೆ ಲಾಭ ಆಗ್ತಿದೆ ಹೊರತು ಸರ್ಕಾರದಿಂದ ರೈತರಿಗೆ ಯಾವುದೇ ಲಾಭ ಆಗ್ತಾ ಇಲ್ಲ. ಆ ಹಣವನ್ನ ರೈತರ ಹೆಸರು ಹೇಳ್ಕೊಂಡು ಹಣ ಮಾಡೋದು, ಆ ಹಣವನ್ನ ಬೇರೆ ಕಡೆ ವಿನಿಯೋಗಿಸೋದು ಅಥವಾ ದುಂದು ವೆಚ್ಚ ಮಾಡೋದು. ಮೇಡಮ್, ಇಲ್ಲಿ ಬಲಿ ಆಗ್ತಾ ಇರೋರು ಗ್ರಾಹಕರು, ಇಲ್ಲಿ ಹೌದು ಎಫೆಕ್ಟ್ ಆಗ್ತಾ ಇರೋದು ಗ್ರಾಹಕರಿಗೆ. ಸರ್, ಫಸ್ಟು ಜಿ ಕನ್ನಡಕ್ಕೆ ಒಂದು ಧನ್ಯವಾದಗಳು ಹೇಳಬೇಕು. ನಮಗೆ ಕಣ್ಣು ತೆರೆಸೋ ಕೆಲಸ ಮಾಡಿದ್ದಾರೆ. ಇವ್ರು ಹೇಳ್ತಾ ಇದ್ರು 32 ರೂಪಾಯಿ ಮಾತ್ರ ರೈತರಿಗೆ ಬರುತ್ತೆ ಅಂತ. ನಮಗದು ಗೊತ್ತಿರಲಿಲ್ಲ. 50ಕ್ಕೆ 50 ರೂಪಾಯಿನೂ ರೈತರಿಗೆ ಕೊಡ್ತಾ ಇದ್ದಾರೆ. ಇನ್ನು 2 ರೂಪಾಯಿ ಕಡಿಮೆ ಆಗ್ತಿದೆ, ಅದಕ್ಕೆ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ವಿ ನಾವು. ಬಟ್ 30 ರೂಪಾಯಿ ಅವ್ರಿಗೆ ಸಿಗ್ತಾ ಇದೆ. ಹೌದೌದು, ಖಂಡಿತ ಸರ್, ರಿಯಾಲಿಟಿ ಎಂದು ಗೊತ್ತಾಯಿತು. ಆಮೇಲೆ ಅವರು ಸರ್ ಹೇಳ್ದಂಗೆ KMF ಅವ್ರಿಗೆ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ದರ್ಜೆ ಅಂದಮೇಲೆ ಎಷ್ಟು ಹಣ ಸೋರಿಕೆ ಆಗ್ತಾಯಿದೆ, ಅಲ್ಲಿ ದುಡ್ಡು ಉಳಿಸಿ. ಇವರು ಜನನಾಯಕರೆಲ್ಲ ಏನು ಹೇಳ್ತಾರೆ, ನಾವು ಸೇವೆ ಮಾಡ್ತೀವಿ ಅಂತ ತಾನೇ ಬರೋದು. ಅವ್ರು ಸೇವೆ ಮಾಡೋರೆಲ್ಲ ಈ ಥರ ಲಕ್ಸುರಿಯಾಗಿ ಇರೋ ಬದಲು ಆ ದುಡ್ಡನ್ನು ಉಳಿಸ್ಬಿಟ್ಟು ನಮ್ಗೆ ರೈಟ್ ಕಡಿಮೆ ಮಾಡಬೇಕಲ್ವ. ನಾವು ಕೇಳ್ತಿರೋದೇನು, ಎಂಡ್ ಯೂಸರ್ಗೆ ರೈತ ಕಡಿಮೆ ಆಗಬೇಕು, ಬೆಳೆದಿರೋರಿಗೆ ರೈತರಿಗೆ ಲಾಭ ಆಗಬೇಕು. ಅತ್ತ ರೈತರಿಗೂ ಲಾಭ ಇಲ್ಲ, ಅತ್ತ ಪಬ್ಲಿಕ್ಕಿಗೂ ಏನೂ ಯೂಸ್ ಆಗ್ತಾಯಿಲ್ಲ. ಮಧ್ಯದಲ್ಲಿ ಮಿಡ್ಲ್ ಮ್ಯಾನ್ಗೆ ಲಾಭ ಆಗ್ತಾ ಇದೆ ಅಷ್ಟೇ. ಇವರು ರೇಟ್ ಜಾಸ್ತಿ ಮಾಡಿದ ತಕ್ಷಣ ಹೋಟ್ಲವರು ರೇಟ್ ಜಾಸ್ತಿ ಮಾಡ್ತಾರೆ. ಆಮೇಲೆ ಇನ್ನೂ ಒಂದು ಏನಾಗ್ತಾ ಇದೆ ಈಗ, ಆಮೇಲೆ ಕ್ವಾಂಟಿಟಿ ಕಡಿಮೆ ಮಾಡ್ತಾರೆ. ತುಂಬ ಹೋಟ್ಲನವರು ರೇಟ್ ಜಾಸ್ತಿ ಮಾಡಲಿಕ್ಕಾಗಲ್ಲ. ಈಗ ನಾವು ಮಸಾಲೆ ದೋಸೆ ತೊಗೊಳ್ತಾ ಇದ್ರೆ ದೊಡ್ಡ ದೋಸೆ ಬರ್ತಾಯಿತ್ತು ಫಸ್ಟು. ಈಗೇನಾಗಿದೆ, ರೇಟ್ ಜಾಸ್ತಿ ಆದ ತಕ್ಷಣ ಚಿಕ್ಕ ಚಿಕ್ಕ ದೋಸೆ ಆಗಿಬಿಟ್ಟಿದೆ. ಹಾಗೆ ಅರ್ಧ ಲೋಟ ಕಾಫಿ ಸಿಕ್ಕತ್ತೆ. ಅದು ರಿಯಾಲಿಟಿ. ಮಕ್ಕಳಿಗೆ ಹಾಲೆಲ್ಲ ಕೊಡ್ತಾಯಿದ್ರು ಇವರು ಸ್ಕೂಲ್ನಲ್ಲಿ, ಅಂಗನವಾಡಿಗಳಿಗೆಲ್ಲ ಕೊಡ್ತಾಯಿದ್ರು. ಅದು ಕೊಡ್ತಾ ಇದ್ದಾರಾ? ಇಲ್ಲ, ಅದನ್ನು ಕೊಡ್ತಾ ಇಲ್ಲ. ಅಂಗನವಾಡಿಗಳಿಗೂ ಕೊಡ್ತಾ ಇಲ್ಲ. ಆಮೇಲೆ ಈಗ ನೋಡಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಆ ಎಲ್ಲ ಯೋಜನೆಗಳಿದೆಯಲ್ಲ, ಅದು ಯಾರಿಗೆ ಮುಟ್ತಾ ಇದೆ? ಅದು ತೀರಾ ಬಡವರಿಗೆ ಮುಟ್ಟಿರ್ಬೋದು, ಸ್ವಲ್ಪ ಜನಕ್ಕೆ ಮಾತ್ರ. ಮಧ್ಯಮ ವರ್ಗದವರಿಗೆ, ನಮ್ಮಂಥವ್ರಿಗಂತೂ ಯಾವುದೂ ಮುಟ್ತಾ ಇಲ್ಲ ಸರ್. ನಮಗೇನೋ ನಾವು ಡೈರೆಕ್ಟಾಗಿ ದುಡ್ಡು ಕೊಟ್ಟು ಹಾಲು ತೊಗೊತಾ ಇದ್ದೀವಿ. ಅದನ್ನಾದ್ರೂ ನೀಟಾಗಿ ಕೊಡಲಿ. ಈ ಸರ್ಕಾರ ಬಂದಾಗ ನಾವೇನು ಅಂದ್ಕೊಂಡಿದ್ವಿ, BJP ಇದ್ದಾಗ 40% ಸರ್ಕಾರ ಅವ್ರು ವೇಸ್ಟ್ ಅಂತ ಹೇಳಿದರು. ಸರಿ, ಇವ್ರು ಬಂದರು. ಇವ್ರು ಬಂದಾಗ ಏನು ಮಾಡ್ತಾ ಇದ್ದಾರೆ, ಇವ್ರು ಏನಾದರೂ ಉದ್ಧಾರ ಮಾಡ್ತಾರೆ, ನಮ್ಗೆ ಒಳ್ಳೇದು ಮಾಡ್ತಾರೆ ಅಂದ್ಕೊಂಡ್ವಿ. ಆದರೆ ಯಾರಿಗೋ ಕೊಡ್ತೀವಿ ಅಂತ ಹೇಳಿ ಈ ಕಡೆಯಿಂದ ಗ್ಯಾರಂಟಿ ಕೊಡ್ತಾರೆ, ಆ ಕಡೆಯಿಂದ ಕಿತ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ರೈತರಿಗಾದ್ರೆ ಒಳ್ಳೇದಾಗ್ತಿದೆಯಾ? ಖಂಡಿತ ಆಗ್ತಾ ಇಲ್ಲ ಅಂತ ಇವ್ರ ಬೈಯಿಂದನೇ ನಾವು ಕೇಳ್ತಾ ಇದ್ದೀವಿ. ಮತ್ತು ಯಾರು ಉದ್ಧಾರ ಆಗ್ತಾ ಇದ್ದಾರೆ? ನಮ್ಮ ಆಗ್ರಹ ಏನಂದರೆ, ರೇಟ್ಗಳನ್ನ ಜಾಸ್ತಿ ಮಾಡಬೇಡಿ, ಎಲ್ಲಿ ಸೋರಿಕೆ ಆಗ್ತಿದೆ ಅದನ್ನು ಕಂಟ್ರೋಲ್ ಮಾಡಿ. ಆಮೇಲೆ ಕಲಬೆರಕೆ, ಇದು ಖಂಡಿತ ಸರ್, ಇದ್ರ ಬಗ್ಗೆ ನೋಡಿ, ಜನರ ಆರೋಗ್ಯ ತುಂಬ ಹಾಳಾಗ್ತಾ ಇದೆ. ಈಗ ರೇಟ್ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ಹೇಳಿ, ಯಾರೇ ಆಗಲಿ ಎಲ್ಲಿ ಕಡಿಮೆ ಹಾಲು ಸಿಕ್ಕುತ್ತೋ ಅಲ್ಲಿ ಹೋಗ್ತಾರೆ. ಕಡಿಮೆ ಹಾಲಂತೂ ಸುಮ್ಮನೆ ಸಿಕ್ಕೋದಿಲ್ಲ, ಕಲಬೆರಕೆನೇ ಮಾಡ್ತಾರೆ. ಕಲಬೆರಕೆ ಮಾಡೇ ಮಾಡ್ತಾರೆ. ಕ್ವಾಂಟಿಟಿ ಅಂತೂ 100% ಆಗುತ್ತೆ. ಹೊರ ರಾಜ್ಯಗಳಿಂದ ಬರ್ತಿರೋ ಹಾಲನ್ನ ನೀವು ಕಂಟ್ರೋಲ್ ಮಾಡಿ.
ಅವ್ರಿಗೆಲ್ಲ ಯಾಕೆ ಸರ್? ನಮ್ಮ ಕರ್ನಾಟಕದ ಹಾಲು ತೊಗೊಳ್ಳಿ ಬಿಡಿ, ನಂದಿನಿ ಅಷ್ಟು ಉತ್ಕೃಷ್ಟ ಸಂಸ್ಥೆ ಆಗಿರೋದ್ರಿಂದ ಹಾಲು ತೊಗೋಬೋದು, ತೊಂದರೆ ಇಲ್ಲ. ಬಟ್ ನೀವು ಬೇರೆಯವ್ರನ್ನ ಯಾಕೆ ಬಿಡ್ತಾ ಇದ್ದೀರಾ ಅಂತ. ನಿಮ್ದು ಸಂಪರ್ಕ ಹೇಗಿರುತ್ತೆ? ಹಾಲು ಒಕ್ಕೂಟ ಮತ್ತೆ ರೈತರ ಸಂಪರ್ಕ ಯಾವ ರೀತಿ ಆಗಿರುತ್ತೆ? ಹೆಂಗೆ ಹಾಕ್ತೀರಾ? ಏನು ನಿಮ್ಗೆ ಯಾವ ರೀತಿಯಾಗಿ ಲಾಭ ಬರುತ್ತೆ? ಎಷ್ಟು ಹೆಂಗೆ ಕೊಡ್ತಾರೆ? ನೋಡಿ ಸರ್, ನಾವು ಬೆಳಗ್ಗೆ ಎದ್ದು ಹಾಲು ಕರಿತೀವಿ. ಹಾಲು ಕರೆದು ಒಂದು ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ಒಂದು ಸೊಸೈಟಿ ಇರುತ್ತೆ. ಆ ಸೊಸೈಟಿ ಡೈರೆಕ್ಟರ್ಗಳೇನೋ ನಮ್ಮವರೇ ಇರ್ತಾರೆ. ಸೊ ಅಲ್ಲೇನಾಗುತ್ತೆ ಅಂದರೆ ನಾವು ಹೋಗಿ ಹಾಲು ಹಾಕ್ತೀವಿ. ಹಾಲು ಹಾಕಿ ಅದ್ರ ಮೇಲೆ ಏನೋ ಡಿಗ್ರಿ ಇರುತ್ತೆ, ಡಿಗ್ರಿ ಕ್ವಾಲಿಟಿ ಮಾಡ್ತಾರೆ. ಅದರಲ್ಲೂ ಈ ಕ್ವಾಲಿಟಿ ಬಂದರೆ ಇಷ್ಟು ಅಂತ. ಸೊ ಅದರಲ್ಲಿ ಕ್ವಾಲಿಟಿ ಇದ್ದರೆ ಮಾತ್ರ ಹಾಕ್ಸ್ಕೊತಾರೆ. ಕ್ವಾಲಿಟಿ ಇಲ್ಲ ಅಂದರೆ ಮನೆಗೆ ಕಳಿಸ್ತಾರೆ ಸರ್ ಇವರು. ಅಂದ್ರೆ ಅಲ್ಲೂ ಕೂಡ ಕ್ವಾಲಿಟಿ, ಹೌದು, ಕ್ವಾಲಿಟಿ ಚೆಕಿಂಗ್ ಇದೆ. ಕ್ವಾಲಿಟಿ ಇದ್ರೆ ಮಾತ್ರ ತಗೊಂತಾರೆ, ಇಲ್ಲ ಅಂದ್ರೆ ವಾಪಸ್ ಕಳಿಸ್ಬಿಡ್ತಾರೆ. ಡಿಗ್ರಿ ಕರೆಕ್ಟಾಗಿ ಬಂದಿಲ್ಲ ಅಂತಂದ್ರೆ ಮನೆಗೆ ತೊಗೊಂಡೋಗಿ ಅಂತ. ಅಲ್ಲೂ ಕೂಡ ರೈತನಿಗೆ ಲಾಸ್ ಮಾಡೋ ಅಂತ ಕೆಲಸ ಮಾಡ್ತಾವ್ರಿ ಇವರು. ಆ ನಂತರ ಇವತ್ತೇನು ಹೇಳ್ತಾರೆ, ಆ 1 ಲೀಟ್ರಲ್ಲಿ ಇಷ್ಟೆಲ್ಲ ವಹಿವಾಟು ಮಾಡ್ತಾರೆ ಇವರು. ಸರ್ 1 ಲೀಟ್ರಿಗೆ ಏನಿಲ್ಲ ಅಂದ್ರೆ 100 ಗ್ರಾಮ್ ತುಪ್ಪ ತೆಗಿತಾರೆ. 100 ಗ್ರಾಮ್ 1 kg ತುಪ್ಪ ಎಷ್ಟಿದೆ ಇವತ್ತು? 600 ಚಿಲ್ಲರೆ ಇದೆ. ಅದರಿಂದ ಏನು ಲಾಭ ಮಾಡ್ಬೋದು? ಪನ್ನೀರು ಮಗದೊಂದು ಎಷ್ಟು ಪ್ರಾಡಕ್ಟ್ಸ್ ಇದೆ ಅದರಿಂದ. 1 ಲೀಟ್ರಿಂದ ಇಷ್ಟೆಲ್ಲ ಸಂಪಾದನೆ ಆಗ್ತಾ ಇದೆಯಲ್ಲ, ಅದೆಲ್ಲ ರೈತರು ಕೊಡ್ರಪ್ಪ. ರೈತರ ಅನ್ನ ತಿಂತಾ ಇದ್ದೆ, ಅನ್ನ ಕೊಡೋ ರೈತ, ಭೂಮಿಗೆ ಬಂಡವಾಳ ಹಾಕ್ತಾನೆ ರೈತ. ಅದನ್ನೇ ತಗೊಬಂದು ಹಸುಗೆ ಮೇವು ಹಾಕ್ತಾನೆ. ಮೇವು ಹಾಕಿ ಇದೆಲ್ಲ ಕಷ್ಟಪಟ್ಟರೆ ರೈತನಿಗೆ ಕೊಡೋ ಅಂಥ ಬೆಲೆ ಇದೆನಾ? ನೀವು ಎಲ್ಲರೂ ಅಂತಾರೆ ನಾವು ರೈತ ನಾಯಕ ರೈತರಿಗೋಸ್ಕರ ಹೋರಾಟ ಮಾಡೋದು. ನೋಡಿ, ನಾನು ಒಂದೊಂದು ಕ್ವಾಲಿಟಿಗೆ ಒಂದೊಂದು ರೇಟ್ ಮಾಡ್ತೀರಲ್ವ ನೀವು? ಅದೇ ಕ್ವಾಲಿಟಿ ಟೈಪ್ಸ್ ಯಾಕೆ ರೈತರು ಕೊಡ್ತಾ ಇಲ್ಲ? ನಾನು ಅದನ್ನೇ ಹೇಳಿದೆ, ಹಳ್ಳಿಕಾರ ಹಸುಗಳದ್ದು. ಬಟ್ ನೀವು ಕೊಡೋದು ಒಂದೇ ಕ್ವಾಲಿಟಿ, ಬಟ್ ಅದರಲ್ಲಿ ಬೇರೆ ಬೇರೆ ಕ್ವಾಲಿಟಿ. ಹೌದು, ಅವ್ರು 3-4 ಕ್ವಾಲಿಟಿ ಮಾಡಿದಾರಲ್ವಾ? ಸೊ 60-70 ರೂಪಾಯಿವರೆಗೂ ಇದೆಯಲ್ಲ ಹಾಲಿನ ರೇಟು, ಕ್ವಾಲಿಟಿ ವೈಸ್ ಡಿವೈಡ್ ಮಾಡಿದ್ರೆ. ಸೊ ಅದೇ ರೇಟ್ ರೈತಂಗೆ ಕೊಡ್ರಿ. ರೈತರಿಗೆ ಯಾಕೆ ಬರೀ 32 ರೂಪಾಯಿ ಕೊಡ್ತೀರಾ? ಅದು ನಿಮ್ಗೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಹೌದು, 32 ರೂಪಾಯಿ ಯಾಕೆ ಮಾಡ್ತೀರಾ? ಸಬ್ಸಿಡಿ ಅಮೌಂಟ್ ಯಾಕೆ 2 ರೂಪಾಯಿ ಬಂದಿಲ್ಲ ಇದುವರೆಗೂ? ಸೊ ಇದೆಲ್ಲ ಯಾಕೆ? ಇದನ್ನೆಲ್ಲ ಇದ್ದುಕೊಂಡು ಮತ್ತೆ ರೈಸ್ ಮಾಡ್ತೀವಿ ಅಂದರೆ ಪಾಪ ಗ್ರಾಹಕರೆಲ್ಲ ಹೋಗ್ಬೇಕು. ಮಾತಾಡೋಣ, ಬ್ರೇಕ್ ತೊಗೊಂಡು ಬಂದ್ಬಿಡೋಣ. ಎಸ್, ಬ್ರೇಕ್ ಆದ ಬಳಿಕ ನಿಜವಾಗ್ಲೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರು ಬಂದಿದ್ದು ಒಳ್ಳೆಯದಾಯಿತು. ಅದು ರಿಯಾಲಿಟಿ ಗೊತ್ತಾಯಿತು. ಆಮೇಲೆ ರೈತರು ಹೇಳ್ತಾ ಇರುವಂಥದ್ದು ನಮಗೆ ಏನು ಲಾಭ ಸಿಗ್ತಾ ಇಲ್ಲ. ಹಾಗಾದರೆ ಯಾರಿಗೆ ಲಾಭ ಹೋಗ್ತಾ ಇದೆ? ಇದರ ಹಿಂದೆ ಯಾರಿದ್ದಾರೆ? ಎಸ್, ಈಗ ನಿಜವಾಗ್ಲೂ ಕೂಡ ಈ ಎಲ್ಲ ಹೇಳಿಕೆಯನ್ನು ನೋಡ್ತಾ ಇದ್ದಾರೆ ಅಥವಾ ನಿಮ್ಮ ರಿಯಾಕ್ಷನ್ ನೋಡ್ತಾ ಇದ್ದಾರೆ, ನನಗನ್ಸ್ತಾ ಇದೆ ರೈತರ ಹೆಸರಲ್ಲಿ ಮಾಫಿಯಾ ಏನಾದರೂ ನಡೀತಾ ಇದೆಯಾ? ಇರ್ಬೋದು ಸರ್, ಹೇಳೋಕ್ಕಾಗಲ್ಲ. ರೈತರ ಹೆಸರಲ್ಲಿ ಮಾಫಿಯಾ ಯಾರು ಮಾಡ್ತಾರೆ ಅಂದರೆ ಸರ್ಕಾರ ಅಂತ ಕರೆ ಬದಲು ಅವ್ರನ್ನ ಈಗ ಮಧ್ಯವರ್ತಿ ಅಂತ ಕರಿಬೋದು. ರೈತರು ಬೆಳೆದಂಥ ಬೆಳೆಗಳಿಗೆ ಹೇಗೆ ಒಬ್ಬ ಮಧ್ಯವರ್ತಿ ಬಂದು ಬೆಲೆ ಕಟ್ಟಿ ಅದನ್ನು ಕೊಂಡ್ಕೊಂಡು ಬೇರೆಯವ್ರಿಗೆ ಮಾರ್ತಾನಲ್ಲ, ಸರ್ಕಾರನೂ ಕೂಡ ಹಾಲಿನ ವಿಷಯದಲ್ಲಿ KMF ವಿಷಯದಲ್ಲಿ ಆ ರೀತಿ ನಡ್ಕೊಳ್ಳುತ್ತೆ. ರೈತ ತಾನು ಉತ್ಪಾದನೆ ಮಾಡಿದಂಥ ಹಾಲಿಗೆ ಆತನಿಗೆ ದರ ಕಟ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ಮಧ್ಯವರ್ತಿ ಸರ್ಕಾರ ಏನು ಮಾಡುತ್ತೆ, ಇಷ್ಟು ರೇಟು ತಗೊಳ್ಳೋಂಗಿದ್ರೆ ತಗೊಳ್ರಿ, ಬೇಡ ಅಂದರೆ ಬಿಡ್ರಿ ಅಂತ ಗ್ರಾಹಕರಿಗೆ ಕೊಡುತ್ತೆ. ಈ ಗ್ರಾಹಕರಿಗೆ ದರ ಹೆಚ್ಚಳ ಆಗೋದ್ರಿಂದ ಏನೇನು ಪರಿಣಾಮ ಆಗುತ್ತೆ ಅಂದರೆ ಸರ್, ಮಾರುಕಟ್ಟೆಯಲ್ಲಿ ನಂದಿನಿ ಮಾತ್ರ ಇಲ್ಲ, ಬೇರೆ ಆರೋಗ್ಯ ಇದೆ, ದೊಡ್ಲ ಇದೆ, ಅಮೂಲ್ ನಮಗಿನ್ನೂ ಬಂದಿಲ್ಲ, ಬರೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಈಗ 54 ರೂಪಾಯಿ 55 ರೂಪಾಯಿ ಶುಭ ಮಾಲ್ ಲೀಟ್ರಿಗೆ ಅಷ್ಟು ಬರುತ್ತೆ. ದೊಡ್ಲ, ಆರೋಗ್ಯ ಇವೆಲ್ಲನೂ ಕೂಡ ಅವರು 1 ರೂಪಾಯಿ 2 ರೂಪಾಯಿ ಕಡಿಮೆ ಮಾಡಿದ್ರು ಕೂಡ ಗ್ರಾಹಕರೆಲ್ಲಾದರೂ ಆ ಬ್ರ್ಯಾಂಡ್ಗಳಿಗೆ ಶಿಫ್ಟ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಗ್ರಾಹಕರಿಗೆ ನಾವು ಕೆಳ ಮಧ್ಯಮ ವರ್ಗದವರಿಗೆ ಉತ್ಕೃಷ್ಟನೂ ಬೇಕಾಗಲ್ಲ, ಏನೂ ಬೇಕಾಗಲ್ಲ, ಹಾಲಿದ್ರೆ ಸಾಕು. ಅದು ಯಾವ ಬ್ರ್ಯಾಂಡು ರೇಟ್ ಕಡಿಮೆ ಇದೆಯಾ, 2 ರೂಪಾಯಿ ಕಡಿಮೆ ಇದೆಯಾ, ಅದನ್ನು ಪರ್ಚೇಸ್ ಮಾಡ್ತಾರೆ. ಅದ್ರ ಸೈಡ್ ಎಫೆಕ್ಟ್ಸು ಅಥವಾ ಆ ನಂದಿನಿಗೆ ಗುಣಮಟ್ಟಕ್ಕೆ ಆ ಬ್ರ್ಯಾಂಡಿನ ಗುಣಮಟ್ಟ ಇದೆಯೋ ಇಲ್ವೋ ಅನ್ನೋದು ಅವ್ರು ಲೆಕ್ಕ ಹಾಕಕ್ಕೆ ಹೋಗಲ್ಲ. ಈ ಬ್ರ್ಯಾಂಡನ್ನು ನೋಡ್ತಕ್ಕಂಥವ್ರು ಯಾರು ಅಂದರೆ ಮಧ್ಯಮ ವರ್ಗದವರು, ಅದಕ್ಕಿಂತ ಮೇಲಿರೋರು ಮಾತ್ರ. ಶಿಫ್ಟ್ ಆದಾಗ ಈ ಸರ್ಕಾರ ಮತ್ತೇನು ಮಾಡುತ್ತೆ, ಹಾಲನ್ನು ಯಾರು ಕೊಂಡ್ಕೊಳ್ತಾ ಇಲ್ಲ, ಅದನ್ನು ಏನು ಮಾಡಬೇಕು ಅಂತೇಳಿ ಮತ್ತೆ ಗ್ರಾಹಕರಿಗೆ ಹೊರೆಯನ್ನು ಹಾಕುತ್ತೆ. ಈ ರೀತಿ ಸೈಂಟಿಫಿಕ್ ಆಗಿ ನಮ್ಮ ನಂದಿನಿ ಹಾಲಿನ ದರವನ್ನು ಹೆಚ್ಚಳ ಮಾಡಿದ್ರೆ ಬೇರೆ ಬ್ರ್ಯಾಂಡ್ಗಳಿಗೆ ಪೈಪೋಟಿ ಕೊಡ್ಬೋದು ಮತ್ತು ರೈತರಿಗೆ ಅದರಿಂದ ನೇರವಾಗಿ ಲಾಭ ಹೇಗೆ ಮಾಡಿಕೊಡ್ಬೋದು ಅನ್ನೋದನ್ನು ಸ್ವಲ್ಪ ಅಧ್ಯಯನ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಮಾಹಿತಿ ಇಲ್ಲದೆ ಹಿಂಗೆ ಮಾಡ್ತಿದ್ದಾರೆ ಈ ರೀತಿ ಆಗುತ್ತೆ. ಒಂದು ವೇಳೆ ರೇಟ್ ಏನಾದ್ರು ಜಾಸ್ತಿ ಆಯಿತು ಅಂದರೆ ಬೇರೆ ಬ್ರ್ಯಾಂಡ್ಗಳಿಗೆ ಮಾರು ಹೋಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಕ್ಲಿಯರ್ ಕಟ್ ಆಗಿ ಹೇಳಿದ್ರಿ, ಅದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಮೇಡಮ್, ಈಗ
ಸಿದ್ದರಾಮಯ್ಯನವರು ಆಗಿರ್ಬೋದು ಅಥವಾ ಸರ್ಕಾರ ಏನು ಹೇಳಿದೆಯಲ್ಲ, ಈಗ ರೈತರಿಗೆ ನೇರವಾಗಿ ಅವರಿಗೆ ಹೋಗಬೇಕು, ಹಾಗಾಗಿ ಅದು ಒಳ್ಳೆಯ ಉದ್ದೇಶ ಅಂತಲೇ ಅನ್ಕೊಳ್ಳೋಣ. ಈಗ ನೇರವಾಗಿ ರೈತರಿಗೆ ಕೊಡ್ತಿದ್ದಾರೆ, ಓಕೆ. ಆದರೆ ಹಾಲಿನಿಂದಲೇ ಆ ರೈತರಿಗೆ ಹೆಲ್ಪ್ ಆಗತ್ತೆ ಅನ್ನೋದೇನಿಲ್ಲ. ಯಾಕಂದರೆ ನೀವು ಪದೇ ಪದೇ ಹಾಲಿನ ದರವನ್ನು ಏರಿಕೆ ಮಾಡಿ ರೈತರಿಗೆ ಲಾಭ ಮಾಡ್ತೀವಿ ಅನ್ನೋದಲ್ಲ, ಬೇರೆ ಬೇರೆ ಆಯಾಮ ಮುಖಾಂತರ ರೈತರಿಗೆ ಒಂದು ಬದುಕಲಿಕ್ಕೆ ಅಥವಾ ಅವರಿಗೆ ಲಾಭ ಕೊಡೋದಕ್ಕೆ ಬೇರೆ ಬೇರೆ ರೀತಿಯ ಆಯಾಮಗಳು ಇರ್ತವೆ. ಆದರೆ ಇಲ್ಲಿ ಏನೇ ರೇಟ್ ಜಾಸ್ತಿ ಮಾಡಿದರೂ ಕೂಡ ಎಲ್ಲವನ್ನ ತೆಗೆದುಕೊಳ್ಳೋದಕ್ಕೆ ಕೆಲವೊಬ್ಬರು ಅಂತಹ ಸ್ಥಿತಿಯಲ್ಲಿ ಇರೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸರ್ಕಾರ. ಹೌದು ಸರ್, ಈಗ ಹಾಲು ರೇಟ್ ಬಗ್ಗೆ ಇವರೆಲ್ಲ ಹೇಳಿದರು. ಈಗ ನೋಡಿ, ಟೋಂಡ್ ಹಾಲ್ ಅಂತ ಇದೆ, ಶುಭಮ್ ಹಾಲ್ ಅಂತ ಇದೆ, ಅದರಲ್ಲೇ ತುಂಬ ವೆರೈಟೀಸ್ ಇದೆ. ನಾವು ಈಗ ಅದರಲ್ಲೇ ಒಂದು 5-6 ವೆರೈಟೀಸ್ ಇದೆ. ಇದರಲ್ಲಿದೆ ಸಂತೃಪ್ತಿ ಹಾಲ್ ಅಂತ ಬರುತ್ತೆ, ಸಮೃದ್ಧಿ ಹಾಲ್ ಅಂತ ಬರುತ್ತೆ. ಅದೆಲ್ಲ ಏನಂದರೆ ಒಂದು ಸ್ವಲ್ಪ ಫ್ಯಾಟ್ ಜಾಸ್ತಿ ಆದಂಗೆ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ. ನಾವು ಊರ ಕಡೆ ಎಲ್ಲ ಇದ್ದಾಗ, ಹಳ್ಳಿನಲ್ಲಿದ್ದಾಗೆಲ್ಲ ಹಾಲು ತೊಗೊತಾ ಇದ್ವಿ, ಹಾಲಲ್ಲೇ ಮಜ್ಜಿಗೆ ಮಾಡ್ತಾಯಿದ್ವಿ, ಬೆಣ್ಣೆ ತೆಗಿತಾ ಇದ್ವಿ, ಮೊಸರು ಮಾಡ್ತಾಯಿದ್ವಿ, ಎಲ್ಲ ಬರ್ತಾಯಿತ್ತು. ಈಗ ಕೆಲವು ನಾರ್ಮಲ್ ಹಾಲು ತೊಗೊಂಡ್ರೆ ನಮಗೆ ಬೆಣ್ಣೆ ಬರೋದಿಲ್ಲ. ಯಾಕೆಂದರೆ ಬೆಣ್ಣೆ ಎಲ್ಲ ತೆಗೆದಿರೋ ಹಾಲೇ ಇವರು ಮಾರ್ತಾ ಇರೋದು, ಅದರಲ್ಲಿ ಲಾಭ ಮಾಡ್ಕೊತಾರೆ. ಮತ್ತು ರೈತರಿಗೆ ನೀವು ಹೇಳ್ತಾ ಇದ್ದೀರಿ, ರೈತರು ಬರೀ ಹಾಲೊಂದೇ ಮಾಡಲ್ಲ ಸರ್. ಯಾವ ರೈತರೇ ಆಗಲಿ ನಮಗೆ ಗೊತ್ತಿರೋ ಮಟ್ಟಿಗೆ ಬೇರೆ ಬೆಳೆಗಳನ್ನೂ ಬೆಳೀತಾರೆ, ತರಕಾರಿನೂ ಬೆಳೀತಾರೆ, ತರಕಾರಿನೂ ಬೆಳೀತಾರೆ. ಹೌದು, ಹಾಲಿನಿಂದ ಖಂಡಿತ ಇಲ್ಲ, ತರಕಾರಿನೂ ಬೆಳೀತಾರೆ. ಇವರು ಇಲ್ಲಿ 2 ರೂಪಾಯಿ ಕೊಟ್ಟು ಅಲ್ಲಿ ಟೊಮೆಟೊ ಬೆಲೆ ಡಮ್ ಅಂತ ಬಿದ್ದೋಯ್ತು ಅಂದ್ಕೊಳ್ರಿ. ಅದಕ್ಕೆ ಬೆಂಬಲ ಬೆಲೆ ಅಂತ ಒಂದು ಫಿಕ್ಸ್ ಮಾಡ್ಬೇಕು ತಾನೆ. ಈಗ ಟೊಮೆಟೊ ಕೆಚಪ್ ಮಾಡೋರು ಅವರೆಲ್ಲ ತೊಗೊಂಡು ಅವರು ಉದ್ಧಾರ ಆಗ್ತಾರೆ ಹೊರತು ರೈತರು ಎಲ್ಲಿ ಬೆಳೀತಾ ಇದ್ದಾರೆ. ಒಂದು ದಿವಸ 80 ರೂಪಾಯಿ ಇರುತ್ತೆ, ಒಂದು ಸಲ 5 ರೂಪಾಯಿ ಆಗಿರುತ್ತೆ. ಅದನ್ನಾದರೂ ಸರ್ಕಾರ ನೋಡಬೇಕಲ್ಲ. ಅವರಿಗೆಲ್ಲ ಕೋಲ್ಡ್ ಸ್ಟೋರೇಜ್ ಕೊಡೋದಾಗಲಿ, ಅವರಿಗೆಲ್ಲ ರೈತರಿಗೆ ಯಾವುದು ಉಪೋತ್ಪನ್ನಗಳನ್ನು ಮಾಡ್ಕೊಳ್ಳೋಕ್ಕೆ ಅವರಿಗೆ ಒಂದು ಟ್ರೈನಿಂಗ್ ಕೊಟ್ಟು ಅವರು ಆ ಬೆಳೆದಿರೋ ಜಾಸ್ತಿ ಆಗಿದ್ರೆ ಏನಾದರೂ ಮಾಡಲಿಕ್ಕಾದ್ರೂ ಮಾಡಬೇಕು. ಅದನ್ನು ಯಾವುದೂ ಮಾಡ್ತಾ ಇಲ್ಲ. ರೈತರು ಉದ್ಧಾರ ಮಾಡಲಿಕ್ಕೆ ಏನೂ ಮಾಡ್ತಾ ಇಲ್ಲ. ಏನೇ ಆಗಲಿ ನಿಮಗೆ 2 ರೂಪಾಯಿ ಕೊಡ್ತೀವಿ ಅಂತ ಅವ್ರಿಗೆ ಹೇಳ್ತಾರೆ. ಅವ್ರಿಗೆ ರೈತರು ಕೊಟ್ಟಿದ್ದೀವಿ ಅಂದರೆ ಯಾವ ಗ್ರಾಹಕರು ಮಾತಾಡಲಿಕ್ಕಾಗಲ್ಲ. ರೈತ ನಮ್ಮ ದೇಶದ ಬೆನ್ನೆಲುಬು ಸರ್. ಎಲ್ಲ ರೈತರು ರೆಸ್ಪೆಕ್ಟ್ ಕೊಡಲೇಬೇಕು. ಅವ್ರು ಇಲ್ಲ ಅಂದರೆ ನಾವು ಇಲ್ಲ. ಅಂಥದ್ರಲ್ಲಿ ರೈತರಿಗೆ 2 ರೂಪಾಯಿ ಕೊಡ್ತಾರೆ ಅಂದರೆ ಯಾರೂ ನಾವು ಧರಣಿ ಮಾಡಲಿಕ್ಕಾಗಲ್ಲ, ಗಲಾಟೆ ಮಾಡಲಿಕ್ಕಾಗಲ್ಲ. ರೈತರ ಹೆಸರನ್ನ ಯೂಸ್ ಮಾಡಿಕೊಂಡು ಗ್ರಾಹಕರಿಗೆ ಮೋಸ ಮಾಡ್ತಿದ್ದಾರೆ, ರೈತರಿಗೂ ಮೋಸ ಮಾಡ್ತಿದ್ದಾರೆ. ಮಧ್ಯದಲ್ಲಿ ಸರ್ಕಾರದಲ್ಲಿ ಇರೋರು ದುಡ್ಡು ಮಾಡ್ಕೊತಿದ್ದಾರೆ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ರಾಜ್ಯ ಸರ್ಕಾರ ನಿರ್ಧಾರವನ್ನು ನೋಡ್ತಾ ಇದ್ರೆ ಇತ್ತೀಚೆಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಎಲ್ಲೆಲ್ಲಿ ಬೆಲೆಯನ್ನು ಏರಿಕೆ ಮಾಡಿಬಿಡ ಅನ್ನೋ ನಿಟ್ಟಿನಲ್ಲಿ ಇದೆಯಾ ಅಂತ ಅನಿಸುತ್ತಾ? ಖಂಡಿತ ಸರ್, ಖಂಡಿತ. ಇವತ್ತು ಏನು ಇವರು ಮೇಡಮ್ ಅವ್ರು ಹೇಳಿದ್ರು, ರೈತ ಕೃಷಿ ಜೊತೆಗೆ ಇದನ್ನು ಒಂದು ಉದ್ಯಮ ಅಂತ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ಆ ಕೃಷಿಯಲ್ಲಿ ಬೆಳೆದಿರಕ್ಕಂಥ ಒಂದು ಟೊಮೊಟೊಗೆ 3 ತಿಂಗಳು ಬೇಕು ಸರ್. ಅದು ಬರ್ತಕ್ಕಂಥ ರೇಟು ₹1 100 ರೂಪಾಯಿ ಇದ್ದರೆ ಒಂದಿನ 10 ರೂಪಾಯಿ 20 ರೂಪಾಯಿ ಆಗುತ್ತೆ. ಸೊ ರೈತ ಎಲ್ಲೋಗಬೇಕು? ಅದು ಹೊಡಿತೀವಲ್ಲ ಔಷಧಿಯಲ್ಲಿ ದೊಡ್ಡ ಮಾಫಿಯಾ ಮಾಡ್ತಾ ಇದೆ ಇವತ್ತು. ಅದ್ರ ಬಗ್ಗೆ ಮಾತಾಡಿ ಸರ್ಕಾರ. ಆ ಔಷಧಿ ಖರೀದಿ ಮಾಡ್ತಾರಲ್ಲ ರೈತ, ಹೋಗಿ ಒಂದು ಅಂಗಡಿಯಲ್ಲಿ ಅದು ದೊಡ್ಡ ಮಾಫಿಯಾ ನಡೀತಾ ಇದೆ, ಅದ್ರ ಬಗ್ಗೆ ಮಾತಾಡಿ ಸರ್. ಯಾಕಂದರೆ ರೈತ 3 ತಿಂಗಳು ಕಷ್ಟಪಟ್ಟು ಏನೋ ಒಂದು ಬೆಲೆ ಮಾರ್ಕೆಟ್ ತೊಗೊಂಡೋದಾಗೆ ಅಲ್ಲಿ 100 ರೂಪಾಯಿ ಅಂತಾರೆ. ಮೂಟೆ 100 ರೂಪಾಯಿ ಕೊಟ್ಟಿದ್ದೀವಿ ಸರ್ ನಾವು. ಕೊಡೋದು ಯಾಕೆ ಅಂತೇಳಿ ಕೋತಿಗಳಿಗೆ ಬಿಸಾಕಿ ಬಂದಿದ್ದೀವಿ ಇವತ್ತು. ಹನುಮಾನ್ ಇದಕ್ಕೆ ಕೋತಿಗಳಿಗೆ ಅನೇಕ ತರಕಾರಿಗಳನ್ನ ಇವತ್ತು ಅದು ಮೂಲ ಬೆಲೆ ಸಿಗಲ್ಲ. ಈಗ ರಾಗಿ ಖರೀದಿ ಮಾಡ್ತಾರೆ ಸರ್ಕಾರ. ಅದೇ ಥರ ಎಲ್ಲ ಬೆಲೆಗಳು ಏನೇನು ಒಬ್ಬ ರೈತ ಬೆಳಿತಾನೆ ಒಂದು ರೇಟ್ ನಿಗದಿ ಮಾಡಿ ಸರ್ಕಾರನೇ ಖರೀದಿ ಮಾಡಿಕೊಂಡು ಸರ್ಕಾರದಿಂದ ಇವಾಗ ಏನು ನಂದಿನಿ ಮಾಡ್ತಾ ಇದ್ದೀರಾ ಅದೇ ಥರ ಸರ್ಕಾರದ ಆಬ್ಸ್ಕಾಮ್ಸ್ ಅಂತ ಒಂದಿದೆ. ಅದೇ ಥರ ಅದೇ ಸಂಸ್ಥೆ ತಗೊಳ್ಳಿ, ರೈತರಿಂದ ಒಂದು ಬೆಲೆ ನಿಗದಿಪಟ್ಟು ಅದೇ ಅಲ್ಲಿಂದ ಬೇರೆಯವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿರಲಿ. ಅವಾಗ ರೈತ ಯಾಕೆ ಕೆಟ್ಟೋಗ್ತಾನೆ ಸರ್? ಒಂದು ಬ್ಯಾಂಕಲ್ಲಿ ಸಾಲ ಮಾಡ್ತಾನೆ, ಒಬ್ಬ ಫೈನಾನ್ಸಲ್ಲಿ ಸಾಲ ಮಾಡ್ತಾನೆ. ಮೊನ್ನೆ ನಮ್ಮ ನಿಯರೆಸ್ಟಲ್ಲಿ ಯಾವುದೋ ಒಂದು ಮ್ಯಾಕೆ ಸಾಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಆ ಫೈನಾನ್ಸ್ ಅವ್ನು ಬಂದು ರೈತ ಮನೆ ಹತ್ರ ಕುತ್ಕೊಂಡು ಬೀಗ ಹಾಕಿ ರೈತರನ್ನ ಆಚೆ ತೊಗೊಳವ್ರು ಸರ್. ಸರ್ಕಾರ ಕಣ್ಮುಚ್ಕೊಂಡಿದೆ. ಅರ್ಥ ಆಯ್ತಾ ಸರ್? ಇದೆಲ್ಲ ಕಷ್ಟಗಳಿದೆ. ಒಂದು ಹಸು ತೊಗೋಬೇಕಂದ್ರೆ ಇವತ್ತು ಏನಿಲ್ಲ ಅಂದರೂ 1-1.5 ಲಕ್ಷ ಹಸು. ಏನೋ ಅದಕ್ಕೆ ಆರೋಗ್ಯ ಸರಿಯಾಗಿ ಡಾಕ್ಟ್ರ್ ಫೆಸಿಲಿಟಿ ಕೊಡೋಲ್ಲ ಸರ್ಕಾರದವರು. ಆದ್ದರಿಂದ ಫುಲ್ ಎಫೆಕ್ಟ್ ಆಗೋದು ನಿಮ್ಮ ಮಾಧ್ಯಮದಲ್ಲೇ ಬಂದಿದೆ. ಡಾಕ್ಟ್ರ್ ಇಲ್ಲ, 1.5 ತಿಂಗಳು ಮಿನಿಸ್ಟ್ರಿ ಇರೋ ಕ್ಷೇತ್ರದಲ್ಲಿ ಡಾಕ್ಟ್ರ್ಗಳಿಲ್ಲ. ಫೋನ್ ಮಾಡಿದ್ರೆ ಸಂಜೆ ಬರ್ತೀನಿ ಅನ್ನೋದು, ಅವ್ರು ದುಡ್ಡುಗಳಿಸ್ಕೊಳ್ಳೋ ಅಂಥದ್ದು. ಇವೆಲ್ಲ ಯಾರಿಗೆ ಬೀಳ್ತದೆ? ರೈತರಿಗೆ ನೇರ ಹೊಡೆತ ಬೀಳ್ತದೆ. ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು, ಪ್ರತಿಯೊಂದು ಬೆಳೆ ಬೆಳೀತಕ್ಕಂಥ ರೈತರಿಗೆ ಒಂದು ಮೂಲೆ ಬಲೆ ಕೊಡ್ಬಿಡಿ. ಅರ್ಥ ಆಯ್ತಾ? ರೈತರ ಹೆಸರಲ್ಲಿ ದೋಖ ಹೊಡೆಯೋಂಥ ಕೆಲಸ ಯಾರೂ ಮಾಡಬಾರ್ದು. ದಯವಿಟ್ಟು ಯಾರೇ ಕೂಡ ಮಾಡಿದ್ರು ಇವತ್ತಲ್ಲ ನಾಳೆ ಅದನ್ನು ಪಶ್ಚಾತ್ತಾಪ ಪಟ್ಟೇ ಪಡ್ತಾರೆ. ಅದು ನಮ್ಮ ಕಣ್ಮುಂದೆ ಇದೆ ಸರ್. ಯಾರು ರೈತರ ಬಗ್ಗೆ ಅವಳೇ ಕಾರಣ ಹೇಳಿಕೆ ಕೊಟ್ಟು ಯಾರು ರೈತರ ಹೆಸರಲ್ಲಿ ದೋಖ ಮಾಡೋಂಥ ಕೆಲಸಗಳು ಮಾಡಿದ್ರೆ
100% ಇವತ್ತಲ್ಲ ನಾಳೆ ಅವ್ರು ಕಷ್ಟ ಬಿದ್ದೇ ಬಿರ್ತಾರೆ. ಆದರೆ ಸಿದ್ದರಾಮಯ್ಯ ಅವರು ಒಂದು ಮುಖ್ಯಮಂತ್ರಿ, ಹೋದ ವರ್ಷ 5 ವರ್ಷ ಮುಖ್ಯಮಂತ್ರಿ ಆಗಿದ್ದಾಗೂ ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ರೈತರ ಹೆಸರು ಹೇಳಿಕೊಂಡು ಇಂಥ ಒಂದು ಕೆಲಸಗಳು ಮಾಡೋಕ್ಕೆ ಹೋಗಬಾರ್ದು. ನಮ್ಗೆ ಗೌರವ ಇದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಆಡಳಿತ ಬಗ್ಗೆ ಗೌರವ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅವ್ರನ್ನೇ ದಿಕ್ಸ್ತಪ್ಪಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಕೂಡ ಒಬ್ಬ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿ ಆಗಿರೋದ್ರಿಂದ ಅನೇಕ ವಿಚಾರಗಳನ್ನ ಅವರು ಗೊತ್ತಿರ್ತಕ್ಕಂಥದ್ದೇ. ತಳಮಟ್ಟದಲ್ಲಿ ಏನು ಸಮಸ್ಯೆಗಳಾಗಿದೆ ಅದಕ್ಕೂ ಗೊತ್ತಿರ್ತಕ್ಕಂಥದ್ದೇ. ದಯಮಾಡಿ ಮುಖ್ಯಮಂತ್ರಿ ಅವರಿಗೆ ರಾಜ್ಯದ ಹಳ್ಳಿ ರೈತರ ಪರವಾಗಿ ನಿಮ್ಮ ಒಂದು ಮಾಧ್ಯಮ ಮುಖಾಂತರ ಒಂದು ರಿಕ್ವೆಜೇಷನ್ ಅಂತ ತಿಳ್ಕೊಳ್ಳಿ. ಏನು ನೀವು ವಿಭಿನ್ನ ರೀತಿಯಾಗಿ ನೀವು ಪ್ಯಾಕೆಟ್ಗಳು ಮಾಡಿ ಮಾರ್ತಿರೋ ಹಾಲಲ್ಲೇ ಅದೇ ಥರ ರೈತರಿಗೂ ಕೂಡ ಹಳ್ಳಿಕಾರ ಹಸುಗಳು ಸಾಕ್ತಕ್ಕಂಥ ಒಂದು ಏನು ಹಾಲು ಕರಿತೀವಲ್ಲ, 1 ಲೀಟ್ರ್ 1.5 ಲೀಟ್ರ್ ಸರ್ ಹೆಂಗಿರುತ್ತೋ ಗೊತ್ತಾ, ಅದರಲ್ಲಿ ಹಾಲು ತುಪ್ಪ ಹೆಂಗೆ ತೆಗಿಬೋದು ಗೊತ್ತಾ. ಆದ್ದರಿಂದ ಅದಕ್ಕೊಂದು ಮೂಲ ಸಪ್ರೇಟಾಗಿ ಹಾಲು ಹಾಕ್ಸ್ಕೊಂಡು ಅದಕ್ಕೊಂದು 70-80 ರೂಪಾಯಿ ಲೀಟ್ರಿಗೆ ಫಿಕ್ಸ್ ಮಾಡಿ ರೈತರಿಗೆ ಕೊಡಿ. 32 ರೂಪಾಯಿ ಕೊಡ್ತಾ ಇದ್ದೀರಲ್ಲ, ಇಷ್ಟೆಲ್ಲ ಸಂಪಾದನೆ ಮಾಡ್ತಾ ಇದ್ದೀರಾ, ಅದೆಲ್ಲ ದುಡ್ಡು ಎಲ್ಲ ಹೋಗುತ್ತೆ ಹೇಳ್ರಿ ನಮಗೆ? ಯಾವ ಒಂದು ಖಜಾನೆಗೆ ಹೋಗುತ್ತೆ? ಸುಮ್ಮನೆ ರಾಜ್ಯದ ಹಳ್ಳಿ ರೈತರ ಪರವಾಗಿ ನಾನು ರೈತರ ಪರವಾಗಿ ಅಂತೇಳಿ ಶಾಲ್ವ ಹಾಕ್ಕೊಂಡು ಬರೋದು ದೊಡ್ಡ ಸೂಕ್ತ ಅಲ್ಲ ಸರ್, ಯಾರೇ ಆಗಿರಲಿ. ಸೊ ರೈತರ ಪರವಾಗಿ ನಿಲ್ಲಬೇಕಂದ್ರೆ ಅದನ್ನು ಒಬ್ಬ ಹಳ್ಳಿ ರೈತನ ಕಷ್ಟ ಏನು ಅಂತ ಫುಲ್ ಸಂಶೋಧನೆ ಮಾಡಿ ತಿಳ್ಕೊಂಡು ಆ ರೈತನಿಗೆ ಏನು ಸೇರಬೇಕೋ ಅದು ಸೇರಿದ್ರೇ ಇವತ್ತು ಎಲ್ಲ ಸರ್ಕಾರಗಳು ಉಳಿಯೋಕ್ಕೆ ಸಾಧ್ಯ. ಇಲ್ಲ ಅಂದರೆ ರೈತರ ಒಂದು ಶಾಪ ತಡೆದ್ರೆ 100% ಯಾವುದೇ ಸರ್ಕಾರಗಳು ಉಳಿದಿಲ್ಲ. ಜಯಲಲಿತಾ ಮೇಡಮ್ ಅವರು ಇಲ್ಲಿಂದ ನೀರು ಹೋದಾಗ ಅದೆಲ್ಲ ಗೊತ್ತಿದೆ ವಿಚಾರ ಇಡೀ ರಾಜ್ಯದ ಜನಕ್ಕೆ. ಆ ದೃಷ್ಟಿಯಿಂದ ರೈತರಿಗೆ ಹೆಸರಲ್ಲಿ ದೋಖಾ ಅಂತ ಮಾಡೋಂಥ ಕೆಲಸ ಮಾಡಬೇಡ್ರಿ. ದಯವಿಟ್ಟು ಮೂಲ ಬೆಲೆ ಏನಿದೆ ಅದನ್ನು ಕೊಡೋ ಅಂಥ ಕೆಲಸ ಮಾಡಿರಿ. ಸಬ್ಸಿಡಿ ಅಮೌಂಟ್ ಕೊಡೋ ಅಂಥ ಕೆಲಸ ಮಾಡಿರಿ. ರೈತರ ಮಕ್ಕಳನ್ನ ಉದ್ಧಾರ ಆಗೋಂಥ ಕೆಲಸ ಮಾಡಿ. ಇವೆಲ್ಲ ಸಮಸ್ಯೆಗಳಿದೆ ಸರ್. ಎಸ್ ಧನುಷ್ ಅವ್ರ, ಈಗ ಈ ದರ ಹೆಚ್ಚಳ ಅಥವಾ ಬೆಲೆ ಹೆಚ್ಚಳ ಆಗ್ತಾ ಇರೋದನ್ನು ನೋಡ್ತಾ ಇದ್ರೆ ಸರ್ಕಾರ ದಿವಾಳಿಯತ್ತ ಸಾಗ್ತಾ ಇದೆಯಾ? ಖಂಡಿತವಾಗ್ಲೂ ಸರ್. ಈಗ ವಿದ್ಯಾರ್ಥಿಗಳಿಗೆ ರೈತರ ಹೆಸರಿನಲ್ಲಿ ಕೊಡ್ತಕ್ಕಂಥ ರೈತ ನಿಧಿ 7,500 ರೂಪಾಯಿ ಸರ್ಕಾರ ಬಂದಿದ ತಕ್ಷಣ ಫಸ್ಟ್ ನಿಲ್ಲಿಸಿದ್ದ ಸ್ಕಾಲರ್ಶಿಪ್ ಅದು. ರೈತನ ಮಕ್ಕಳಿಗೆ ಕೊಡ್ತಕ್ಕಂಥದ್ದನ್ನ ನಿಲ್ಲಿಸ್ತೀರಾ, ರೈತರ ಹೆಸರು ಹೇಳಿ ತಿಂತಾ ಇದ್ದೀರಾ, ದುಡ್ಡು ಎಲ್ಲಿ ಹೋಗ್ತಾ ಇದೆ? ನೀವು ಚುನಾವಣಾ ಪ್ರಣಾಳಿಕೆಯಲ್ಲಿ ಓಟ್ ತಗೊಳ್ಳೋದಕ್ಕೆ ಏನು ಘೋಷಣೆ ಮಾಡಿ ಹಣವನ್ನು ವಿನಿಯೋಗಿಸಿದಿರಿ 54,000 ಕೋಟಿ, ಹಣನ ಎಲ್ಲಿಂದನಾದರೂ ತೆಗಿಬೇಕಲ್ಲ. ಆ ಹಣಕ್ಕೆ ಯಾವುದಾದ್ರೂ ಒಂದು ಸಂಪನ್ಮೂಲ ಕ್ರೋಢೀಕರಣ ಆಗಲೇಬೇಕಲ್ಲ. ಹಾಗಾಗಿ ಜನರಿಂದ ಬರ್ತಕ್ಕಂಥ ಯಾವುದು ಸ್ಟ್ಯಾಂಪ್ ಪ್ರೈಸ್ ಆಯಿತು, ಒಂದು ಅಫಿಡೇವಿಟು 15 ರೂಪಾಯಿ 20 ರೂಪಾಯಿ ಇದ್ದಿದ್ದು ಈಗ ಮಿನಿಮಮ್ 100 ರೂಪಾಯಿ ಒಂದು ಅಫಿಡೇವಿಟ್ ಮಾಡಿಸ್ಬೇಕು ಅಂದರೆ. ವ್ಯಾಲ್ಯೂಯೇಷನ್ ಫೀಸ್ ಜಾಸ್ತಿ ಮಾಡಿದ್ರಿ, ಮಾರುಕಟ್ಟೆ ದರ ಅದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಿಗದಿಪಡಿಸು, ಪೆಟ್ರೋಲ್ ದರ ಜಾಸ್ತಿ ಮಾಡಿದ್ರಿ, ಇನ್ಕಮ್ ಟ್ಯಾಕ್ಸ್ಗಳು ಜಾಸ್ತಿ ಆಗ್ತಾ ಇದೆ, ಪ್ರಾಪರ್ಟಿ ಟ್ಯಾಕ್ಸ್ BBMPಯಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಅಂದರೆ ಜನಸಾಮಾನ್ಯರಿಂದ ಡೈರೆಕ್ಟಾಗಿ ನಾವು ಯಾವುದು ದುಡ್ಡನ್ನು ಎತ್ತಬಹುದು ಆ ಎಲ್ಲ ಕ್ಷೇತ್ರಗಳನ್ನು ಕೂಡ ಸರ್ಕಾರ ಮುಟ್ತಾ ಇದೆ ಬಂದಂತಹ ಈ 1.5 ವರ್ಷದಲ್ಲಿ. ಹಾಲೊಂದು ಬಿಟ್ಟಿದ್ರು, ಅದು ಬರೀ 2 ರೂಪಾಯಿ ಅಂತ ಹೇಳಿ ಬಿಟ್ಟಿದ್ರು. ಈಗ ಅದನ್ನು ಜನರ ಮುಂದೆನೇ ಹೇಳಿ ರೈತರಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತೇಳಿ ಅದನ್ನು ಕೂಡ ಜಾಸ್ತಿ ಆಗಿದೆ. ಈಗ ಸರ್ಕಾರ ಅದನ್ನು ಜಾಸ್ತಿ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಟೆಲ್ನಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ಈಗ ಈ ಘೋಷಣೆ ಆಗಿದ ತಕ್ಷಣ ರೈತರಿಗೆ ಮುಟ್ಟುತ್ತಾ ಇಲ್ವೋ ಆ ಆದೇಶ ಪತ್ರಗಳು ಸೊಸೈಟಿಗಳಿಗೆ ತಲುಪಿ ರೈತರ ಖಾತೆಗೆ ಹಣ ವರ್ಗಾವಣೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಆದರೆ ಅದ್ರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸ್ ಮಾತ್ರ ಸ್ಟಾರ್ಟ್ ಆಗ್ತವೆ. ಹೋಟೆಲ್ನವರು ಹಾಲ್ ರೇಟಿಂಗ್ ಜಾಸ್ತಿ ಆಗಿದ್ಯಪ್ಪ, ಬೋರ್ಡೆಲ್ಲ ಚೇಂಜ್ ಮಾಡು, ಹಾಕು ಜಾಸ್ತಿ ರೇಟ್ಗಳು. ಪ್ರತಿಯೊಂದು ಸಬ್ ಪ್ರಾಡಕ್ಟ್ಸ್ ಇದಾವಲ್ಲ, ಹಾಲಿನ ಸಬ್ ಪ್ರಾಡಕ್ಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ರೈತರಿಗೆ ಮಾತ್ರ ಹಾಲಿನ ದರ ಏನಿರುತ್ತೆ ಅದು ಮಾತ್ರ ಕೊಡ್ತಾರೆ. ಸರ್ಕಾರ ಸ್ವಲ್ಪ ಯೋಚನೆ ಮಾಡಿ ಏನು ಹೇಳಬೇಕು ಅಂದ್ರೆ ಗೋಲ್ಮಾ ಅಂತಾನೂ ಹೇಳ್ಬಹುದು, ಮಾಫಿಯಾ ಅಂತಾನೂ ಹೇಳ್ಬಹುದು. ಯಾಕಂದ್ರೆ ಸಿಗಬೇಕಾಗಿರುವಂತ ರೈತರಿಗೆ ಸಿಗ್ತಾ ಇಲ್ಲ, ರೈತರ ಹೆಸರಲ್ಲಿ ಈ ರೀತಿಯಾಗಿ ಲೂಟಿ ಮಾಡಲಿಕ್ಕೆ ನೀವು ಹೊರಡ್ತಾ ಇದ್ದೀರಿ ಅಂತೇಳಿ. ಮೇಡಮ್, ಈ ನಾಯಕರು ರಾಜಕಾರಣಿಗಳು ಹೇಳ್ತಾರೆ ನಮ್ಮ ದೇಶದಲ್ಲಿ ಹೋಲಿಕೆ ಮಾಡಿದ್ರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಹಾಲಿನ ದರ ಇದೆ, ನೀರಿನ ಬಾಟ್ಲಿಗಿಂತ ಹಾಲಿನ ದರ ಕಡಿಮೆ ಇದೆ ಅಂತ ಹೇಳಿ ತಲೆ ಇಲ್ಲದೆ ಇರುವಂತಹ ಸ್ಟೇಟ್ಮೆಂಟ್ಗಳು. ಸರ್, ಕಡಿಮೆ ಇದೆ ಅಂದ್ರೆ ಕಡಿಮೆ ಕೊಡಬೇಕು. ಅಂದ್ರೆ ಆರ್ಥಿಕತೆ ಗೊತ್ತಿಲ್ಲದ ಈ ರೀತಿಯಾಗಿ ಹೇಳಿಕೆ ಕೊಡ್ತಾರಲ್ಲ ಅಂತ ಬೇಸರ ಆಗುತ್ತೆ. ಏನು ಹೇಳ್ತೀವಿ ಸರ್? ರೇಟ್ ಕಡಿಮೆ ಇದ್ರೇನೆ ಕಾಂಪಿಟೇಷನ್ ಜಾಸ್ತಿ ಆಗೋದು. ನಂದಿನಿ ಹಾಲು ಕಡಿಮೆ ಇತ್ತು ಅಂದ್ಕೊಳ್ಳಿ, ಎಲ್ಲರೂ ಕೊಂಡ್ಕೊತಾರೆ. ವಾಲ್ಯೂಮ್ ಜಾಸ್ತಿ ಆದಷ್ಟು ರೈತರಿಗೆ ಪರ್ಚೇಸ್ ಜಾಸ್ತಿ ಆಗುತ್ತೆ, ಅವರಿಗೆ ಒಳ್ಳೇದಾಗುತ್ತೆ. ಅದು ರೇಟ್ ಕಡಿಮೆ ಇರೋದ್ರಿಂದನೇ ಎಲ್ಲರೂ ಜಾಸ್ತಿ ಕೊಂಡ್ಕೊತಾರೆ ಸರ್. ಈಗ ತಿರುಪತಿಗೆ ನಂದಿನಿ ತುಪ್ಪ ಹೋಗುತ್ತೆ, ಯಾಕೆ ಹೋಗುತ್ತೆ? ಇದು ರೇಟ್ ಕಾಂಪಿಟೇಟಿವ್ ಆಗಿದೆ ಮತ್ತು ಕ್ವಾಲಿಟಿ ಇದೆ ಅಂತ. ಸೊ ಅದು ಸರ್ಕಾರದ ಜವಾಬ್ದಾರಿ ಸರ್. ಕಡಿಮೆ ಕೊಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಜನಗಳನ್ನ ಜೀವನ ಸುಧಾರಿಸೋದು ಅವ್ರ ಜವಾಬ್ದಾರಿ.
ಆಮೇಲೆ ಏನಾಗುತ್ತೆ, ಈಗ ಹಾಲು ಉತ್ಪಾದಕರಿಗೆ ಜಾಸ್ತಿ ಕೊಡ್ತಾರೆ. ನಾವು ರೈತರಲ್ಲಿ ಒಂದು ಮನವಿ ಮಾಡ್ತಿದ್ದೀನಿ ಈ ಮಾಧ್ಯಮದ ಮೂಲಕ. ತುಂಬ ಕಡೆ ಕೇಳ್ಪಟ್ಟೆ, ನನಗಂತೂ ಗೊತ್ತಿಲ್ಲ. ಏನಂದರೆ ಹಾರ್ಮೋನ್ ಇಂಜೆಕ್ಷನ್ಗಳು ಕೊಡ್ತಾರೆ ಹಸುಗಳಿಗೆ, ಅದರಿಂದ ಹಾಲುಗಳು ಬರುತ್ತೆ. ನಾವು ಕೆಲವೊಂದು ವಿಡಿಯೋಗಳು ಎಲ್ಲ ಬರ್ತಾ ಇರುತ್ತೆ, ಅದರಿಂದ ಹಾಲುಗಳು ಬರ್ತಾ ಇದೆ, ಜಾಸ್ತಿ ಉತ್ಪಾದನೆ ಆಗಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ. ಆ ಹಾಲು ಕುಡ್ದಿರೋದ್ರಿಂದ ಹೆಣ್ಮಕ್ಳನ್ನು ಬೇಗ ದೊಡ್ಡವರಾಗ್ತಾ ಇದ್ದಾರೆ, ಮಕ್ಕಳಿನಲ್ಲಿ ಬೆಳವಣಿಗೆ ಜಾಸ್ತಿ ಆಗ್ತಿದೆ, ಮಕ್ಕಳಿಗೆ ಒಳ್ಳೇದಲ್ಲ ಅಂದ್ಬಿಟ್ಟು ಇನ್ನು ಕೆಲವರು ಕಂಪನಿಗಳವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮದು ಆರ್ಗ್ಯಾನಿಕ್ ಹಾಲು, ಆರ್ಗ್ಯಾನಿಕ್ ಇದರಲ್ಲಿ ಏನೂ ಹಾಕೋದಿಲ್ಲ. ಆಮೇಲೆ ಹಸು, ನಾವು ಚಿಕ್ಕಂದಿಂದಂತೂ ಮಾಮೂಲಾಗಿ ಊರಲ್ಲೆಲ್ಲ ಹೊಲದಲ್ಲಿ ಹೋಗಿ ಹಾಲು ತೊಗೊಳ್ತಾ ಇತ್ತು, ಹುಲ್ಲು ತೊಗೊಂಡು ಬಂದಿರೋ ಹಸುಗಳಿಂದ ತೊಗೊಳ್ತಾ ಇದ್ದಿದ್ದು. ಬಟ್ ಇವಾಗ ಅದನ್ನೇ ಒಂದು ದೊಡ್ಡ ಮಾರ್ಕೆಟ್. ಏನಂದರೆ ಗ್ರಾಸ್ ಫೆಡ್ ಕೌ ಅಂತ ಹೇಳ್ತಾರೆ. ಅದು ಇವ್ರು ಏನು ಕೊಡ್ತಾರೋ ನಮಗೆ ಗೊತ್ತಿಲ್ಲ, ಅವರು ಹಾಕ್ತಾರೆ ಆ ಥರ. ಹಸುಗೆ ಗ್ರೀನ್ ಹುಲ್ಲು ಕೊಟ್ಟಿದ್ದೀವಿ, ಅದರಿಂದ ಹಾಲು ತೆಗೆದಿದ್ದೀವಿ ಆರ್ಗ್ಯಾನಿಕ್, ಅದು 100 ರೂಪಾಯಿ ಇರುತ್ತೆ ರೇಟ್. ಆ ಹಾಲು ಕೊಟ್ಟಿರೋದ್ರಿಂದ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ, ಈ ಹಾಲು ಜಾಸ್ತಿ ಆಗುತ್ತೆ, ಆ ಥರ ಎಲ್ಲ ಬರುತ್ತೆ. ನಾವು ಸರ್ಕಾರದಲ್ಲಿ ಒಂದು ಮನವಿ ಏನಂದರೆ, ರೈತರಿಗೆ ನೀವು ಹಾರ್ಮೋನ್ ಇಂಜೆಕ್ಷನ್ಸು ಆ ಥರ ಏನಾದರೂ ಕೊಡ್ತಾ ಇದ್ದಾರಾ ಇಲ್ವಾ, ಅದನ್ನು ನೀವು ಗಮನ ಹರಿಸ್ಬೇಕಾಗತ್ತೆ. ನಾವು ಗ್ರಾಹಕರು ಸರ್, ನಾವು ದುಡ್ಡು ಕೊಟ್ಟು ತೊಗೊತೀವಿ, ನಮಗೆ ಆರೋಗ್ಯನೂ ಹಾಗೆ ಇಂಪಾರ್ಟೆಂಟ್. ಗೃಹಿಣಿಯಾಗಿ ನಾವು ಮಕ್ಕಳಿಗೆ ಹಾಲು ಕೊಟ್ಟಾಗ ಅದು ಹಾಲು ಆಗಬೇಕೇ ಹೊರತು ಹಾಲಾಹಲ ಆಗಬಾರ್ದು. ಅದು ನಮ್ಮದು ಕಳಕಳಿ. ಏನಂದರೆ ಇವ್ರಿಗೆ ದುಡ್ಡು ಬರಬೇಕು, ಸರ್ಕಾರಕ್ಕೆ ದುಡ್ಡು ಬರಬೇಕು, ರೈತರಿಗೂ ದುಡ್ಡು ಬರಬೇಕು, ಹಾಗೂ ಜನರ ಆರೋಗ್ಯದ ಬಗ್ಗೆನೂ ಕಾಳಜಿ ವಹಿಸಿ ಅಂತಲೇ ನಾವು ಕೇಳ್ಕೊಳ್ಳೋದು. ದುಡ್ಡು ಮಾಡೋದೇ ಒಂದು ಆಗಬಾರ್ದು. ಇದು ಸರ್ಕಾರ ಸರ್, ಇದು ಸರ್ಕಾರ ನಡೆಸಬೇಕಲ್ವಾ, ಜನಗಳಿಗಾಗಿ ನಡೆಸಬೇಕು. ಜನಗಳಿಗೆ ರೇಟ್ ಕಡಿಮೆನೇ ಕೊಡಲೇಬೇಕು, ಅವರು ಕೊಟ್ಟರೆ ಅಲ್ವಾ ಕರ್ನಾಟಕ ರಾಜ್ಯ ಮಾದರಿ ಆಗೋದು. ಬ್ರ್ಯಾಂಡ್ ಬೆಂಗಳೂರು ಆಗಬೇಕು. ಅಲ್ಲ ಸರ್, ನಂದಿನಿ ಹಾಲು ಬೇರೆ ಕರ್ನಾಟಕದವರೆಲ್ಲ, ಬೇರೆ ರಾಜ್ಯದವರು ತಗೋಬೇಕು. ಅಮೂಲ್ ಅಂತವ್ರಾಗಲಿ ಬೇರೆಯವರು ಇಲ್ಲಿ ಕಾಲಿಡ್ಲಿಕ್ಕೆ ಬರಬಾರ್ದು. ಯಾಕೆಂದರೆ ಇಷ್ಟು ರೇಟ್ ಕಡಿಮೆ ಇದೆ, ನಾವು ಕಾಂಪಿಟೇಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಆಗಬೇಕಾಗುತ್ತೆ ಅಂತ ನಮ್ಮ ಆಶಯ. ಮಾತ್ರ ಬ್ರೇಕ್ ತೊಗೊಂಡು ಬಂದ್ಬಿಡೋಣ. ಎಸ್, ಬ್ರೇಕ್ ಆದ ಬಳಿಕ ನಿಜವಾಗ್ಲೂ ಕೂಡ ಇದಕ್ಕೆ KMF ಏನು ಹೇಳುತ್ತೆ? ಯಾಕಂದರೆ ಈಗ ದರ ಏನು ಹೆಚ್ಚಳ ಮಾಡ್ತೀವಿ ಅಂತ ಮುಂದಾಗಿದ್ದಾರಲ್ಲ, ಅವ್ರ ಕಡೆಯಿಂದ ರಿಯಾಕ್ಷನ್ ಯಾವ ರೀತಿಯಾಗಿ ಇರ್ಬೋದು. ಜೊತೆಗೆ ಭಾಳ ಮುಖ್ಯವಾಗಿ ಸರ್ಕಾರ ಏನು ಮಾಡಬೇಕು ಅಂತಂದರೆ ಸ್ಪಾನ್ಸರ್ನ ಕೊಡಬೇಕು, ನಮ್ಮ ಬ್ರ್ಯಾಂಡನ್ನು ಬೆಳೆಸ್ಕೋಬೇಕು ಅಂತಂದರೆ ಸ್ಪಾನ್ಸರ್ನ ಕೊಡಬೇಕು. ಆದರೆ ಇಲ್ಲಿ ರೈತರಿಗೆ ಈ ರೀತಿಯಾಗಿ ಬೆಲೆ ಹೆಚ್ಚಳ ಮಾಡೋದು ರೈತರಿಗೆ ತೊಂದರೆ, ಗ್ರಾಹಕರಿಗೂ ಕೂಡ ಬರೆ ಹೇಳುವಂಥ ಕೆಲಸ ಆಗ್ತಾ ಇದೆ. ಸರ್, ಈಗ ತಮ್ಮ ಬ್ರ್ಯಾಂಡ್ ಹೆಚ್ಚಳ ಆಗಬೇಕು ಅಂತಂದರೆ ಸ್ಪಾನ್ಸರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಅದರ ಅರಿವು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಲಾಭ ಸಿಗ್ತಾ ಇಲ್ಲ, ರೈತರಿಂದ ದುಡ್ಡು ತಗೋಬೇಕು ಅಥವಾ ಗ್ರಾಹಕರಿಂದ ದುಡ್ಡು ಕಿತ್ಕೋಬೇಕು ಅನ್ನೋ ನಿರ್ಧಾರ ಇದೆಯಲ್ಲ, ನಿಜವಾಗ್ಲೂ ಕೂಡ ಇದು ಬೇಸರ ತರುವಂಥದ್ದು ಕೆಲಸ. ನಮ್ಮ ಬ್ರ್ಯಾಂಡ್ ಬೆಳಿಬೇಕು ಅಂತಂದರೆ, ನಂದಿನಿ ಬೆಳಿಬೇಕು ಅಂದರೆ ಏನು ಮಾಡಬೇಕು ಸರ್ಕಾರ? ಸರ್, ರಾಜ್ಯ ಸರ್ಕಾರ KMF ಅನ್ನೋದು ಸರ್ಕಾರದ ಪ್ರಾಯೋಜಕತ್ವ ಇರತಕ್ಕಂಥ ಒಂದು ಬ್ರ್ಯಾಂಡ್ ನಂದಿನಿ ಅನ್ನೋದು. ಈ ಬೇರೆ ಬೇರೆ ಬ್ರ್ಯಾಂಡ್ಗಳು ಅದು ಪ್ರೈವೇಟ್ ಅವ್ರದ್ದು. ನಮ್ಮ ರಾಜ್ಯ ಸರ್ಕಾರ ಬೇರೆ ರಾಜ್ಯಗಳನ್ನು ಜನರನ್ನು ಆಕರ್ಷಣೆ ಮಾಡಿ ನಮ್ಮಲ್ಲಿ ಆಗ್ತಕ್ಕಂಥ ಹಾಲಿನ ಉತ್ಪಾದನೆಯನ್ನು ಬೇರೆ ರಾಜ್ಯಗಳಿಗೆ ತಲುಪಿಸಿದಾಗ ಮಾತ್ರ ಮಾರುಕಟ್ಟೆ ವಿಸ್ತೀರ್ಣ ಆಗೋಕ್ಕೆ ಸಾಧ್ಯ. ಮಾರುಕಟ್ಟೆ ವಿಸ್ತೀರ್ಣ ಆದಷ್ಟು ರೈತರಿಗೆ ಲಾಭ ಹೆಚ್ಚಾಗುತ್ತೆ. ಏಕೆಂದರೆ ಆ ಪ್ರೊಡಕ್ಷನ್ನಿಗೆ ಯಾವಾಗ ಸರ್ಕಾರ ಕೊಡೋಕ್ಕಾಗಲ್ಲ, ಅವಾಗ ರೈತರ ಹಾಲಿನ ಉತ್ಪಾದನೆ ಜಾಸ್ತಿ ಮಾಡ್ತಾರೆ. ಉತ್ಪಾದನೆ ಜಾಸ್ತಿ ಆದಾಗ ಅದು ಮಾರ್ಕೆಟಲ್ಲಿ ಒಳ್ಳೆ ರೇಟಿಗೆ ಹೋದಾಗ ಅದರ ನೇರ ಲಾಭ ರೈತರಿಗೆ ಆಗುತ್ತೆ. ಈ ರೀತಿ ಬೇರೆ ರಾಜ್ಯಕ್ಕೆ ಕಾಲಿಡಬೇಕು ಅನ್ನೋದಾದರೆ ನಮ್ಮ ಮಾರುಕಟ್ಟೆ ದರ ಬೇರೆ ರಾಜ್ಯಗಳ ಬ್ರ್ಯಾಂಡ್ಗಿಂತ ಸ್ವಲ್ಪ ಕಡಿಮೆ ಇದ್ರೇ ಬೆಟ್ರು. ಕಾಂಪಿಟೇಷನ್ ಈಗ ಪ್ರತಿಯೊಂದರಲ್ಲೂ ಕಾಂಪಿಟೇಷನ್ ಇರೋದ್ರಿಂದ ಫಸ್ಟ್ ನಾವು ಮಾರ್ಕೆಟ್ಟಿಗೆ ಹೇಗೆ ಲಗ್ಗೆ ಇಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆಮೇಲೆ ಅದರಲ್ಲಿ ಗ್ರೋತ್ ಆಗಬೇಕು. ಈಗ ಕೊನೆ ವರ್ಷ ಲಾಸ್ಟ್ ಇಯರಲ್ಲಿ ತಿರುಪತಿಯಲ್ಲಿ ಲಡ್ಡುಗಳಿಗೆ ಬಳಸ್ತಕ್ಕಂಥ ತುಪ್ಪ KMF ಇಂದ ನಿಂತೋಗಿತ್ತು 1 ವರ್ಷಗಳ ಕಾಲ. ಈಗ ರೀಸೆಂಟಾಗಿ 1-1.5 ತಿಂಗಳಿಂದನೇ ಅದು ಮತ್ತೆ ಆದೇಶ ಆಗಿ ತಿರುಪತಿಯಲ್ಲಿ ಬಳಸ್ತಕ್ಕಂಥ ತುಪ್ಪನೂ ಕೂಡ KMF ಇಂದ ಸಪ್ಲೈ ಆಗುತ್ತೆ. ಈ ರೀತಿ ಲಾರ್ಜ್ ಕ್ವಾಂಟಿಟಿ ಎಲ್ಲಿ ಬೇಕಾಗುತ್ತೆ ಆ ರೀತಿ ಆ ಮಾರುಕಟ್ಟೆಯನ್ನು KMF ಅವರು ತಲುಪಿದಾಗ ಮಾತ್ರ ಬ್ರ್ಯಾಂಡ್ ಕೂಡ ಇಂಪ್ರೂವ್ ಆಗುತ್ತೆ, ರೈತರಿಗೂ ಕೂಡ ಲಾಭ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಏನು ಈಗ ಈ 5 ರೂಪಾಯಿ ಏನು ಜಾರಿಗೆ ಏನು ಮಾಡಬೇಕು ಅಂತ ಏನು ಮುಂದಾಗಿದ್ದಾರಲ್ಲ, ನೀವೇನು ಹೇಳ್ತೀರಿ ಸರ್ಕಾರಕ್ಕೆ? ನಿಮ್ಮ ಆಗ್ರಹ ಏನು? ಅಂದರೆ ಆಗಬೇಕು ಅಂತನಾ, ಬೇಡ ಅಂತನಾ, ಅಥವಾ ರೈತರಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗಬೇಕು ಅಂತೇಳಿ? ನೋಡಿ ಸರ್, ಇವತ್ತು ನಮ್ಮ ಅಪ್ಪು ಸರ್ ಈ ಟೈಮಲ್ಲಿ ನಾನು ನೆನೆಸ್ಕೋಬೇಕಾಗತ್ತೆ. ಯಾಕಂದರೆ ಇವತ್ತು ನಂದಿನಿ ಅನ್ನೋದು ಒಂದು ಬ್ರ್ಯಾಂಡು ಇಡೀ ರಾಜ್ಯ ಅಲ್ಲ, ಇಡೀ ದೇಶ ಅಲ್ಲ, ಇಡೀ ವರ್ಲ್ಡ್ ಕಪ್ ಕ್ರಿಕೆಟ್ ಟೂರ್ನಮೆಂಟಲ್ಲಿ ನಮ್ಮ ಜರ್ಸಿ ಮೇಲೆ ರಾಜಾಡಿಸ್ತಾ ಇತ್ತು. ನಮಗೆ ಹೆಮ್ಮೆ ಇತ್ತು. ಏನು ರೈತರ ಒಂದು ಕಾರ್ಯಕ್ರಮ ಅಂತೇಳಿ ಉಚಿತವಾಗಿ ಯಾವುದೇ ಒಂದು ರೂಪಾಯಿಯನ್ನು ಅವರ ಅಕೌಂಟ್ಗೆ ಹಾಕ್ಸ್ಕೊಳ್ದೆ ಉಚಿತವಾಗಿ ಅಂಬಾಸಿಡರ್ನಾಗಿ ಮಾಡಿ ಈ ಮಟ್ಟಕ್ಕೆ ನಂದಿನಿಯನ್ನು ತಂದಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ.
ಸೊ ಆ ಒಂದು ನಂದಿನಿನ ಇಡೀ ನಮ್ಮ ದೇಶ ವ್ಯಾಪ್ತಿ, ಇಡೀ ವರ್ಲ್ಡ್ ವ್ಯಾಪ್ತಿ ಹಬ್ಬಬೇಕು ಅಂತೇಳಿ ಕನ್ಸ್ಕೊಂಡಿರ್ತಕ್ಕಂಥವ್ರು. ಸೊ ಇವತ್ತು ನಮ್ಮ ಒಂದು ಬ್ರ್ಯಾಂಡನ್ನು ಪಕ್ಕದ ಆಂಧ್ರ ಪ್ರದೇಶ, ಪಕ್ಕದಲ್ಲಿ ತಮಿಳ್ನಾಡು, ಕೇರಳ ಈ ಸ್ಪ್ರೆಡ್ ಆಗಬೇಕು. ಅಲ್ಲಿರ್ತಕ್ಕಂಥ ಏನೋ ಬೆಲೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದ್ದು ಈ ಕಡೆಯಿಂದ ಹೋದಾಗ ನಮ್ಮ ಒಂದು ನಂದಿನಿ ಬ್ರ್ಯಾಂಡ್ ಇನ್ನೂ ಹೆಚ್ಚಿಗೆ ವಿಶಾಲ ಆಗುತ್ತೆ. ವಿಶಾಲ ಆದ ಏನಾಗುತ್ತೆ, ಅದರಿಂದ ನೇರ ರೈತರಿಗೆ ಬರಬೇಕಾಗಿರುತ್ತೆ. ಇವರು 32 ರೂಪಾಯಿ ರೈತರು ಕೊಟ್ಟು ಇನ್ನೂ 5 ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂದರೆ ರೈತ ಎಲ್ಲೋಗ್ತಾನೆ? 5 ರೂಪಾಯಿ ಅವರಿಗೆ ಹೋಗುತ್ತೆ, ಅವ್ರಿಗೆ ಹೋಗುತ್ತೆ. 32 ರೂಪಾಯಿ ಅಷ್ಟೇ. ಹೌದು, 2 ರೂಪಾಯಿ ಜಾಸ್ತಿ ಮಾಡಿದ್ರೆ ರೈತರಿಗೆ ಕೊಡ್ತೀವಿ ಅಂದ್ರೆ ಎಲ್ಲಿ ಕೊಟ್ರೆ ರೈತರಿಗೆ? ಈಗ 5 ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಎಲ್ಲಿ ಕೊಡ್ತೀರ ರೈತರಿಗೆ? ಸೊ ರೈತರಿಂದ ಸರ್ಕಾರ ನಡೆಸ್ತಾ ಇದ್ದೀರಾ, ಸರ್ಕಾರದಿಂದ ರೈತ ಅಲ್ಲ. ಇದು ಜ್ಞಾಪನ ಇಟ್ಕೊಳ್ಳಿ, ಇದನ್ನ ಜ್ಞಾಪನ ಇಟ್ಕೊಳ್ಳಿ. ಯಾರೇ ಆಗಿರಲಿ, ಯಾವುದೇ ರಾಜಕಾರಣಿ ಆಗಿರಲಿ, ರೈತದಿಂದ ಸರ್ಕಾರ ಹೊರತು ಸರ್ಕಾರದಿಂದ ರೈತ ಅಲ್ಲ. ಇವತ್ತು ರೈತರು ಉಳ್ಸ ಅಂತ ಕೆಲಸ ಮಾಡ್ರಿ ನೀವು. ಪ್ರತಿಯೊಂದು ಬೆಲೆಗೆ ಬೆಲೆ ಕೊಡ್ರಿ, ಪ್ರತಿಯೊಂದು ಹಾಲ್ಗೆ ಯಾವ ಒಂದು ಕ್ವಾಲಿಟಿ ಹಾಲು ಆ ಹಾಲ್ಗೆ ಆ ಬೆಲೆ ಕೊಡ್ರಿ. ಪ್ರತಿಯೊಂದು ಲೋನ್ ಮಾಡಿರಿ, ಲೋನ್ ಮಾಡಿದಾಗ ರೈತ ಒಂದು ಸೀಮೆಹಸು ಲೋನ್ ಮಾಡ್ತಾನೆ, ಸಬ್ಸಿಡಿ ಕೊಡಿ ಅದಕ್ಕೆ, ಅದು ಕೊಡಲ್ಲ. ಅದೇ ರೈತನಿಂದನೇ ಕಿತ್ಕೊತಾರೆ ಬ್ಯಾಂಕ್ ಅವರು. ಅಕಸ್ಮಾತ್ ಒಂದು ತಿಂಗಳು ಕಟ್ಟಿಲ್ಲ ಅಂತಂದ್ರೆ, ಈಗ ಸರ್ಕಾರ 3-4 ತಿಂಗಳು ಕೊಟ್ಟಿಲ್ಲ, ನಮ್ಗೆ ಕೊಟ್ಟಿಲ್ಲ ದುಡ್ಡು, ನಾವೆಲ್ಲೋಗ್ಬೇಕು? ಬರೋ ದುಡ್ಡೇ ಬರ್ತಾ ಇಲ್ಲ. ಅಲ್ಲ, ಸಬ್ಸಿಡಿ ಅಮೌಂಟ್ ಕೊಟ್ಟಿಲ್ಲ 2 ರೂಪಾಯಿ, ನಾವೆಲ್ಲೋಗ್ಬೇಕು? ಅದೇ 1 ತಿಂಗಳು 2 ತಿಂಗಳು EMI ಕಟ್ಟಿಲ್ಲ ಅಂತಂದ್ರೆ ಹಸುನ ಮನೆ ಹತ್ರ ಬಂದು ರೈತರು ಮನೆ ಬಾಗ್ಲಾಗ್ತಾರೆ. ಇವತ್ತು ನಮ್ಮ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋದು? ರೈತ ನಾಯಕ, ರೈತ ದೇಶದ ಬೆನ್ನೆಲುಬು ಏನಕ್ಕೆ ಸ್ವಾಮಿ? ಕಾಟಾಚಾರಕ್ಕ? ಇವತ್ತು ರೈತರ ಇಲ್ಲ ಅಂತಂದರೆ ಸರ್ಕಾರಗಳು ನಡೆಸೋಕ್ಕಾಗಲ್ಲ. ಇವತ್ತು ರೈತ ಋಣದಿಂದ ಇವತ್ತು ಸರ್ಕಾರಗಳು ನಡೀತಾ ಇದೆ. ರೈತರ ಒಂದು ದುಡ್ಡಿಂದ, ಹೂಡಿಕೆಯಿಂದ ಇವತ್ತು ಸರ್ಕಾರ ನಡೀತಾ ಇದೆ. ನಾವು ಹೇಳ್ತಾ ಇದ್ದೇವೆ, ರೈತರಿಗೆ ಸರಿಯಾದ ಒಂದು ಬೆಂಬಲಿತ ಬೆಲೆ ಕೊಟ್ಟರೆ, ಸರಿಯಾದ ಒಂದು ಬೆಂಬಲಿತ ಬೆಲೆ ಕೊಟ್ಟರೆ ರೈತ ನಿಮಗೆ ಸಾಲ ಕೊಡ್ತಾನೆ. ರೈತನ ಹತ್ರ ನಿಮ್ಮ ರೈತ ತಗೊಳ್ಳೋದಿಲ್ಲ, ರೈತನೇ ನಿಮ್ಗೆ ಸಾಲ ಕೊಡ್ತಾನೆ ಸರ್ಕಾರ ನಡೆಸಲಿ ಅಂತ. ಇವತ್ತು ಕೂಡ ನಮ್ಮ ದುಡ್ಡಲ್ಲಿ ಸರ್ಕಾರ ನಡೀತಾ ಇರೋದು. ಬೇಕಾದ್ರೆ ತೆಗೀರಿ, ನಿಮ್ದೇನೇನು ಡಾಕ್ಯುಮೆಂಟ್ ಇದೆ ತೆಗೆದಿಟ್ರಿ ಜನದ ಮುಂದೆ, ರಾಜ್ಯದ ಜನದ ಮುಂದೆ. ರಾಜ್ಯದ ಹಳ್ಳಿ ರೈತರು ದುಡ್ದಿರ್ತಕ್ಕಂಥ ದುಡ್ಡು, ಹಳ್ಳಿ ರೈತರು ಕೊಡ್ಬೇಕಾದ ದುಡ್ಡು 2-3 ತಿಂಗಳಾದರೂ ಕೊಟ್ಟಿಲ್ಲ. ಎಲ್ಲೋಗ್ಬೇಕು ರಾಜ್ಯದ ಹಳ್ಳಿ ರೈತರು? ಇವತ್ತು ಸರ್ಕಾರ ಮಾತ್ರ ಚೆನ್ನಾಗಿ ಅಲ್ಲೋಗಿ ಇಲ್ಲೋಗಿ ಆ CM ಚೇಂಜು, ಈ CM ಚೇಂಜು, ಇವೆಲ್ಲ ಬೇಡಪ್ಪ, ರೈತರು ಉದ್ಧಾರ ಅಂತ ಕೆಲಸಗಳು ಮಾಡಿ ಅಂತ ಹೇಳಕ್ ಬಯಸ್ತೇನೆ ರಾಜ್ಯದ ಸರ್ಕಾರಕ್ಕೆ. ಮೇಡಮ್, ಈಗ ಗೃಹಿಣಿಯಾಗಿ, ಗ್ರಾಹಕರಾಗಿ ನಿಮ್ಮ ಆಗ್ರಹ ಏನು ಸರ್ಕಾರಕ್ಕೆ? ಸರ್, ಬೆಳಗ್ಗೆ ಎದ್ದ ತಕ್ಷಣ ಕಾಫಿನೋ ಟೀನೋ ಕುಡಿತೀವಿ, ಓಕೆ ಆಯಿತಾ? ಆಮೇಲೆ ಯಾರೇ ಆಗಲಿ ನಮಗೆ ಪ್ರತಿಯೊಂದಕ್ಕೂ GST ಅಂತ ಕಟ್ತಾ ಇದ್ದೀವಿ. ಟ್ಯಾಕ್ಸ್ ಕಟ್ದಲ್ಲೇ ಇರೋನು ಯಾರೂ ಇಲ್ಲ. ಫಸ್ಟ್ ಆದರೆ ಏನಿತ್ತು, ಒಂದು ಸ್ಯಾಲ್ರಿಡ್ ಪರ್ಸನ್ನು ಒಂದಿಷ್ಟು ಆದಮೇಲೆ ಅವನಿಗೆ 30% ಟ್ಯಾಕ್ಸ್ ಇತ್ತು. ಈಗ ನಾವು ಸ್ಯಾಲ್ರಿಡ್ ಪರ್ಸನ್ನು ಆಗಿದ್ರೆ, ಮಕ್ಕಳು ಹಸ್ಬೆಂಡ್ ದುಡಿತಾ ಇದ್ದರೆ 30% ಟ್ಯಾಕ್ಸ್ ಹೋಗುತ್ತಾ ಸ್ಯಾಲ್ರಿಯಿಂದ? GST ಹೋಗುತ್ತಾ? ಇನ್ಕಮ್ ಟ್ಯಾಕ್ಸ್ ಮೇಲೇನೂ ಹೋಗುತ್ತಾ? ಬ್ಯಾಂಕಲ್ಲಿ ದುಡ್ಡಿಟ್ರೂ ಹೋಗುತ್ತಾ? ಎಲ್ಲದರಲ್ಲಿನೂ ಆಲ್ಮೋಸ್ಟ್ 50% ಸರ್ಕಾರನೇ ತೊಗೊಳ್ತಾ ಇದೆ ಗ್ರಾಹಕರಿಂದ ಟ್ಯಾಕ್ಸ್ ಅಂತ. ಒಬ್ಬ ಕೆಲಸ ಮಾಡೋನಿರಲಿ, ಒಬ್ಬ ಭಿಕ್ಷುಕ ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡ್ರೂ GST ಇದೆ, ಅದನ್ನು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅಷ್ಟೆಲ್ಲ ಟ್ಯಾಕ್ಸ್ ಕಟ್ತಾ ಇರೋದು ಯಾತಕ್ಕೆ? ನೀವು ನಮಗೆ ಕರೆಕ್ಟಾಗಿ ಸರ್ಕಾರ ನಡೆಸ್ಕೊಡಿ ಅಂತ. ಇದರಿಂದ ನೀವು ಮಾಡೋ ಕೆಲಸದಿಂದ ಗ್ರಾಹಕರಿಗೂ ಲಾಭ ಇಲ್ಲ, ರೈತರಿಗೂ ಲಾಭ ಹೋಗ್ತಾ ಇಲ್ಲ, ಮಧ್ಯದಲ್ಲಿ ಯಾರಿಗೂ ಹೋಗ್ತಾ ಇದೆ? ನಾವು ಅದನ್ನೇ ಕೇಳ್ತಾ ಇದ್ದೀವಿ, ನಮಗೆ ಕ್ವಾಲಿಟಿ ಆಫ್ ಲೈಫ್ ಕೊಡಿ. ಈಗ ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ, ರಸ್ತೆ ಗುಂಡಿಗಳಿದೆ, ಎಲ್ಲ ಇದೆ, ಎಲ್ಲ ಹಗರಣಗಳು ತುಂಬಿಕೊಂಡಿದೆ. ಈಗ BDA ಹಗರಣಗಳು ಬೇರೆ ಬರ್ತಾ ಇದೆ. BDA ಜಾಗಗಳನ್ನ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದೀವಿ, ನಮ್ಮ ಹತ್ರ ಸರ್ಕಾರಕ್ಕೆ ದುಡ್ಡಿಲ್ಲ ಅಂದ್ಬಿಟ್ಟು ಈಗ ರೈತರ ಮೇಲೆ ಹೋಗಿದಾರಲ್ಲ. ಬೆಂಗಳೂರಿನಲ್ಲಿ ಏನು ಮಾಡ್ತಿದ್ದಾರೆ, BDA ಜಾಗಗಳನ್ನೆಲ್ಲ ಪ್ರೈವೇಟೈಸೇಷನ್ ಕೊಟ್ಟು 30 ವರ್ಷ ಅವ್ರಿಗೆ ಲೀಸಿಗೆ ಕೊಡ್ತಾರಂತೆ. ಕೊಟ್ಟರೆ ಏನಾಗುತ್ತೆ, 30 ವರ್ಷ ಅವ್ರು ದುಡ್ಕೊತಾರೆ, 30 ವರ್ಷ ಲೀಸಿಗೆ 70% ಅವ್ರಿಗೆ ಕೊಟ್ಟರೆ ಏನಾಗುತ್ತೆ, ಸರ್ಕಾರಿ ಜಾಗಗಳು ಅವ್ರಿಗೆ ಸರ್ಕಾರಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ದುಡ್ಡಿಲ್ಲ. ಆ ಥರ ದಿವಾಳಿತನಕ್ಕೆ ಯಾಕೆ ತಗೊಂಡ್ಬಂದಿದ್ದೀರಾ ಸರ್ಕಾರನ? ಅದನ್ನೇ ನಾವು ಕೇಳ್ತಾ ಇದ್ದೀವಿ. ನಿಮ್ಮ ಲಾಭಕ್ಕಾಗಿ ರೈತರನ್ನ ಜಮೀನುಗಳನ್ನ ಅಕ್ವೈಸೇಷನ್ ಮಾಡ್ಕೊಂತಾವ್ರೆ. ಇವತ್ತು ಅವರ ರೇಟಿಗೆ ನಿಗದಿಪಡಿಸೋದು, ರೈತರ ಜಮೀನು ಒತ್ತಾಯಕ ಪೂರ್ವಕವಾಗಿ ತಗೊಂಡು ಹೋಗ್ತಾ ಇದ್ದಾಗ ರೈತ ಎಲ್ಲೋಗ್ತಾನೆ ಸರ್? ರೈತ ಯಾವತ್ತಾನ ನನ್ನ ಜಮೀನು ಸೇಲ್ ಮಾಡ್ತೀನಿ ಅಂತ ಹೇಳಿದಾನ ಯಾರಿಗನ್ನ? ಇವತ್ತು ನಾವು ನೋಡ್ತಾ ಇದೀವಿ ಸರ್, KIDB ನಾನು ಕಾಯ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇದೆ ಯಾವುದೇ ಒಂದು ಸರ್ಕಾರಗಳು ಬಂದ್ರು ರೈತರಿಗೆ ಬೆಳೆ ಬೆಳೆಯಕ್ಕಂತೇಳಿ ಸರ್ಕಾರ ಅಕ್ವೈಸೇಷನ್ ಮಾಡ್ಕೊಳ್ಳೋ ಅಂತ ಕಾಲಕ್ಕೋಸ್ಕರ ನಾವು ಕಾಯ್ತಾ ಇದೀವಿ. ರೈತರಿಗೆ ಅಂತ ಹೇಳ್ತೀರಾ, ಬೆಂಗಳೂರಿನಲ್ಲಿ ರೈತರಿದ್ದಾರೆ, ಗೋಮಾಳಗಳು ಎಲ್ಲಿದೆ? ಎಷ್ಟು ಗೋಮಾಳಗಳಿದೆ? ಗೋಮಾಳಗಳೆಲ್ಲ
ಅಪಾರ್ಟ್ಮೆಂಟ್ಗಳವರು ಬೇರೆಯವ್ರುಗಳು ಕಟ್ಕೊಂಡಿದ್ದಾರೆ. ಗೋಮಾಳಗಳು ಇಲ್ಲ. ರೈತರನ್ನ ಯಾವ ವಿಧದಲ್ಲಿ ನೀವು ಸಾಕ್ತಾ ಇದ್ದೀರಾ? ಹಳ್ಳಿಗಳಲ್ಲೂ ಇಲ್ಲ, ಸಿಟಿನಲ್ಲೂ ಇಲ್ಲ. ರೈತರಿಗಂತೂ ಏನು ಮುಟ್ತಾ ಇಲ್ಲ, ಗ್ರಾಹಕರಿಗೂ ಏನು ಬೆಲೆ ಇಲ್ಲ. ಓಕೆ, ಕ್ವಿಕ್ ಆಗಿ ಸರ್, ಕೊನೆಯದಾಗಿ ಏನು ಹೇಳ್ತೀರಿ? ಸರ್, ಕೊನೆಯದಾಗಿ ಏನು ಹೇಳ್ಬೋದು ಅಂದರೆ, ಈ ರಾಜ್ಯ ಸರ್ಕಾರ ಸ್ವಲ್ಪ ವೈಜ್ಞಾನಿಕವಾಗಿ ನಿರ್ಧಾರ ತೆಗೆದುಕೊಳ್ಳೋದನ್ನು ಕಲಿಬೇಕು. ಮೊದಲು ಆ್ಯಕ್ಷನ್ ಮಾಡಿ ತೋರಿಸ್ಬೇಕು, ಆಮೇಲೆ ನಂತರ ಹೇಳಬೇಕು. ರಾಜ್ಯ ಸರ್ಕಾರ CM ಸಿದ್ದರಾಮಯ್ಯನವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಪ್ರಪೋಸಲ್ ಬಂದಿದೆಯೋ ಇಲ್ಲೋ ಅನ್ನೋದೇ ಗೊತ್ತಿಲ್ಲ. ಇನ್ನು ಮಂಡಳಿಗಳಿಂದ, ಹಾಲು ಉತ್ಪಾದಕ ಮಂಡಳಿಗಳಿಂದ 5 ರೂಪಾಯಿ ರೈಸ್ ಮಾಡಿರಿ ಅನ್ನೋದು ಪ್ರಪೋಸಲ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಇವರೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾರೆ. KN ರಾಜಣ್ಣ ಅವ್ರು ಏನು ಹೇಳ್ತಾರೆ, ಬೆಂಗಳೂರನ್ನೇನು ಮಾತು ಕೇಳಬೇಡಿ ಅಂತ. ನೀವು ಗ್ರಾಹಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ರೈತರಿಗೆ ಹೆಲ್ಪ್ ಮಾಡಿ ಅನ್ನೋದನ್ನ ಹೇಳ್ತೀನಿ ಸರ್. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಧಾರ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿ ಸ್ನೇಹಿತರೆ, ನಿಜವಾಗ್ಲೂ ಕೂಡ ರೈತರು ಹೇಳ್ತಾ ಇರುವಂಥದ್ದು, ರೈತರಿಗೆ ಅಂತೂ ಸ್ಪಷ್ಟವಾಗಿ ಇಲ್ಲಿ ಅವರಿಗೆ ಏನು ಲಾಭ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಒಂದು ವಿಚಾರವನ್ನು ನಾನು ಹೇಳ್ತೀನಿ. ಈಗ ರೈತರಿಗೆ ಲಾಭ ಆಗತ್ತೆ ಅಥವಾ ಹೈನುಗಾರರಿಗೆ ಇದರಿಂದ ಲಾಭ ಆಗತ್ತೆ ಅಂದರೆ ಲಾಭ ಆಗಲಿ, ಒಳ್ಳೆಯದಾಗಲಿ. ಆದರೆ ಯಾರೆಲ್ಲ ತೆಗೆದುಕೊಳ್ತಾರಲ್ಲ, ಅಂದರೆ ಗ್ರಾಹಕರು ಆಗಿರ್ಬೋದು, ಅಂದರೆ ಯಾರೆಲ್ಲ ಇದನ್ನು ದುಡ್ಡು ಕೊಟ್ಟು ತಗೋತಾರಲ್ಲ, ಅವರಿಗೆ ಯಾವುದೇ ಕಾರಣಕ್ಕೂ ಹೊರೆ ಆಗದಂಗೆ ನೀವು ನೋಡಿಕೊಳ್ಳುವಂಥ ಕೆಲಸ ನಿಮ್ಮದು ಆಗಬೇಕು. ಮುಂದಿನ ದಿನಮಾನಗಳಲ್ಲಿ ನೋಡೋಣ. ಯಾಕಂದರೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದರಲ್ಲಿ ಗೋಲ್ಮಾಲ್ ಇದೆ. ಸುಮ್ಮನೆ ರೈತರ ಹೆಸರನ್ನು ಬಳಕೊಂಡು ತಮ್ಮ ಲಾಭಕ್ಕಾಗಿ ಮಾಡ್ತಾ ಇರುವಂಥದ್ದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು 5 ರೂಪಾಯಿ ಇದೆಯಲ್ಲ, ಅದನ್ನು ಜಾರಿಗೆ ತರ್ತಾರ ಇಲ್ಲ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.